ಅಂದದ ಚಂದದ ಮಣ್ಣಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇಷದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಭಾಸ್ಕರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳರಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರದ ಭಾರತ ಜನನಿಯ ತನುಜಾತೆ ಕೈಲಸ ಹೊಯ್ಸಳರಾಡಿದ ನಾಡೆ ಯಂಕಣದ ಕಣನ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸರೇಖರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಗಳ ಸಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಧ್ಯಾನ ಜನಗಣ ಹೋಲುವ ಜಲೆಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಜಿಲ್ಲಾ ಪಂಚಾಯತ್ ತಂಡ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಮತ್ತು ಪೋಷಕರ ಸಭೆ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ STMC ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರು ಹೇಳಿದ್ದಾರೆ. ಅವರಿಗೆ ನಾನು ನನ್ನ ಶಾಲೆಯ ಪರವಾಗಿ ಹಾಗೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕರು ಶ್ರೀಮತಿ ಗೀತಾ ಗಾಂವ್ಕರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ STMC ಅವರ ಪರವಾಗಿ ವಂದಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ MD ಸರ್ ನಿವೃತ್ತ ಶಿಕ್ಷಕರು ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಶಾಲೆಯ ಪರವಾಗಿ STMC ಪರವಾಗಿ ಪೂರ್ಣ ನಾಗರಿಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನ ಕಾರ್ಯಕ್ರಮಕ್ಕೆ ನಮ್ಮ STMC ಉಪಾಧ್ಯಕ್ಷರು ಶ್ರೀಮತಿ ವಿದ್ಯಾ ರಾಜೇಶ್ ತಾಂಡಲ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ STMC ಸದಸ್ಯರಾದ ಶ್ರೀ ಅನಿಲ್ ನಾಯ್ಕ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿಯಿಂದ ಶ್ರೀಮತಿ ಸುಲೋಚನಾ ಮೇಡಮ್ ಅವರು ಹಾಗೂ ನೇತ್ರಾ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಶಾಲೆಯ ಪರವಾಗಿ STMC ಪರವಾಗಿ ನಾಟಕದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತೇನೆ. STMCಯ ಎಲ್ಲ ಪದಾಧಿಕಾರಿಗಳು ಪಾಲಕ ಪೋಷಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಹಾಗೂ ಸುಸ್ವಾಗತವನ್ನ ಕೋರ್ತೇನೆ. ನಮ್ಮ ಸಹ ಶಿಕ್ಷಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಹಾಗೆ ಇಲ್ಲಿ ಬಿಸಿಯೂಟದ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನ ಕೋರ್ತೇನೆ. ವಿದ್ಯಾರ್ಥಿಗಳ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯೋಣ. ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ಗೀತಾ ಗಾಂವ್ಕರ್ ಮೇಡಮ್ ಅವರು ಎಲ್ರಿಗೂ ಸಹಿತ ಮುಗಿತಾ ಬಂದಿದೆ. ಇದು ಸಮಗ್ರ ಶಿಕ್ಷಣ ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಅದ್ರ ಬಗ್ಗೆ ಪಾಲಕರಿಗೆ ಎಷ್ಟು ಕಲ್ಪನೆ ಇದೆ ಮತ್ತು ಪಾಲಕರಿಗೆ ಮಕ್ಕಳಿಗೆಲ್ಲ ಲಭ್ಯವಾಗಿದೆಯೋ ಹೇಗೆ
ಮತ್ತು ಜೊತೆಗೆ ಬಾಲಕ ಶಿಕ್ಷಕರ ಸಂಬಂಧ ಯಾವ ರೀತಿ ಇದೆ ಅಂತ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಯಾವ ರೀತಿ ಇಟ್ಟಿದ್ದಾರೆ ಪ್ರತಿಯೊಂದನ್ನ ಪರಿಶೀಲನೆ ಮಾಡುವ ಒಂದು ಉದ್ದೇಶದಿಂದ ಸ್ಥಳ ಹಂತದ ತಮಗೆಲ್ಲ ಗೊತ್ತಿರೋದು ಸಾಮಾಜಿಕ ಪರಿಶೋಧನೆ ಅಂದರೆ ಸ್ಥಳ ಹಂತದಿಂದ ಮಾಡುವಂಥದ್ದು. ಇದು ಯಾವುದೇ NGO ದಿಂದ ಮಾಡುವಂಥದ್ದಲ್ಲ, ಗೌರ್ಮೆಂಟ್ ನೇಮಿಸಿರೋದು, ಸರ್ಕಾರದ ಆದೇಶದ ಮೇರೆಗೆ ಮಾಡಿರುವಂಥದ್ದು. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಒಂದು ಶಾಲೆಗೆ ಬರುವಂಥ ಯೋಜನೆಯಲ್ಲಿ 2 ಹಂತ ಇದೆ. ಒಂದು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ, ಇನ್ನೊಂದು ಮಧ್ಯಾಹ್ನ ಉಪಹಾರ ಯೋಜನೆ. ಊಟ, ಮೊಟ್ಟೆ, ಹಾಲು ಇವೆಲ್ಲ ಮಧ್ಯಾಹ್ನ ಉಪಹಾರ ಯೋಜನೆಗೆ ಬರ್ತದೆ. ಅದೇ ರೀತಿ ಸಮಗ್ರ ಶಿಕ್ಷಣ ಯೋಜನೆಗೆ ಏನೇನು ಬರ್ತದೆ ನಿಮಗೆ ಗೊತ್ತಿರ್ಬೇಕು, ಯಾಕೆಂದರೆ ನಿಮ್ಮ ಮಕ್ಕಳಿಗೆ ಎಲ್ಲ ಲಭ್ಯವಾಗಿದೆ. ಇದು ಯಾವುದೇ ಒಂದು ಸಭೆ ಅಲ್ಲ, ಚರ್ಚಾಕೂಟ ಅಂತ ಹೆದರೋಡಿಲ್ಲ. ಈ ಶಾಲೆ ಮೊದಲೇ ನೀವೆಲ್ಲ ಕಲಿಬೇಕಾದ್ರೆ ಏನಿತ್ತು ಅಂದರೆ ಕೇವಲ ಶಿಕ್ಷಣವನ್ನಷ್ಟೇ ಶಾಲೆಯಲ್ಲಿ ಕೊಡ್ತಾ ಇದ್ವಿ. ಅಂದರೆ ಉಳಿದಂತೆ ಊಟ ಉಪಚಾರಗಳೆಲ್ಲ ನಮ್ಮ ಮನೆಯಿಂದ ಬರ್ತಾ ಇದ್ವು. ಪ್ರತಿಯೊಂದು ಮನೆಯಿಂದ ನಮ್ಮ ಊಟ ಆಗಿರ್ಬೋದು, ಬಟ್ಟೆ ಇರ್ಬೋದು, ಪುಸ್ತಕ ಪಟ್ಟಿ ಇರ್ಬೋದು. ಸಾಮಾನ್ಯವಾಗಿ ಮಳೆಗಾಲ ಶುರುವಾಯಿತು, ಒಂದು ಶಾಲೆ ಶುರುವಾಯಿತು ಅಂದ ತಕ್ಷಣ ಪ್ರತಿಯೊಂದನ್ನು ನಮ್ಮ ಪಾಲಕರಿಗೆ ನಮ್ಗೆ ಹೊಂದಿಸಿ ಕೊಡುವಂಥದ್ದು. ಈಗ ಹಾಗಲ್ಲ, ಎಲ್ಲವೂ ಸರ್ಕಾರ ಕೊಡ್ತಾ ಇದೆ. ಅದನ್ನು ನಾವು ಯಾವ ರೀತಿ ಬಳಸ್ಕೊಂಡಿದ್ದೇವೆ, ಮಕ್ಕಳಿಗೆ ಯಾವ ರೀತಿ ಲಭ್ಯವಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂದರೆ ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಸಾಮಾಜಿಕ ಪರಿಶೋಧನೆ ಇದು ಸಾಮಾನ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ಹುಟ್ಕೊಳ್ತಾ ಅಂದಿನಿಂದ ಈ ಸಾಮಾಜಿಕ ಪರಿಶೋಧನೆ ಹುಟ್ಕೊಳ್ತು. ಆವಾಗ ಅವರು ಇದಕ್ಕೆ ನರೇಗಾ ಯೋಜನೆಗೆ ಅಂದರೆ ಕೂಲಿಕಾರಿ ಸರಿಯಾಗಿ ಸಂಬಳ ಸಿಗ್ತದೆ ಇಲ್ಲ, ಕೂಲಿ ಕೆಲಸನೇ ಮಾಡ್ತಾರೋ ಅಥವಾ ಯಂತ್ರದಲ್ಲಿ ಮಾಡ್ತಾರೆ, ಇದೆಲ್ಲವನ್ನ ಪರಿಶೀಲನೆ ಮಾಡೋ ದೃಷ್ಟಿಯಿಂದ ಸ್ಥಳ ಹಂತದಿಂದ ಈ ಸಾಮಾಜಿಕ ಪರಿಶೋಧನೆಯನ್ನು ಪ್ರಾರಂಭಿಸಿದ್ರು. ತದನಂತರ ಎಲ್ಲ ಯೋಜನೆಗಳಿಗೂ ಇದನ್ನು ಅಳವಡಿಸ್ಕೊಂಡ್ರು. ಈಗಾಗಲೇ ನಾವು ಹಿಂದೆ ಸುಮಾರು ಒಂದು 8-9 ಯೋಜನೆಯನ್ನು ಮಾಡಿದ್ವಿ. ಈಗಾಗಲೇ 6 ಯೋಜನೆಗಳು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಕೆಲವರಿಗೆ ಗೊತ್ತಿರ್ಬೋದು, ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ನಮ್ಮ ತಾಲೂಕುಗಳಲ್ಲಿ 17 ಶಾಲೆಗಳಲ್ಲಿ ಮಾಡಿದ್ದೇವೆ ನಾವು. ಅದು 5 ಶಾಲೆಗಳಲ್ಲಿ. ಈ ವರ್ಷ 4 ಶಾಲೆ ಮಾಡಿದ್ದೇವೆ. ಹಾಗೆ ಸಮಗ್ರ ಶಿಕ್ಷಣವು ಹೋದ ವರ್ಷದಿಂದ ಬಂದಿದೆ. ಆದರೆ ಮಧ್ಯಾಹ್ನ ಉಪಹಾರ ಯೋಜನೆ ಕಳೆದ 4 ವರ್ಷದಿಂದನೇ ಬಂದಿದೆ, 4 ವರ್ಷದ ಹಿಂದೆ ಬಂದಿದೆ. ಅಂದರೆ ಅವರು ಆಯ್ಕೆ ಮಾಡಿದಂಥ ಶಾಲೆಗಳನ್ನು ನಾವು ಮಾಡುವಂಥದ್ದು. ಸರ್ಕಾರವೇ ನಮಗೆ ಆಯ್ಕೆ ಮಾಡಿಕೊಟ್ಟಿರ್ತದೆ, ಇಂತಿಷ್ಟು ಈ ಶಾಲೆಗಳನ್ನು ಮಧ್ಯಾಹ್ನ ಉಪಹಾರ ಯೋಜನೆಗೆ ಮಾಡ್ರಿ ಅಂತ. ಅದೇ ರೀತಿ ಇದು ಸಮಗ್ರ ಶಿಕ್ಷಣವೂ ಸಹಿತ 44 ಅಂದರೆ 21 ಪಂಚಾಯತ್ ಇದೆ. ಒಂದು ಪಂಚಾಯತ್ಗೆ 2 ರಂತೆ. ಅಂದರೆ ಹಿಂದೆ ಹೋದ ವರ್ಷ ಏನಿತ್ತು, ಬೇರೆ ಪಂಚಾಯತ್ ಒಂದು ಶಾಲೆಗಳಿರುತ್ತೆ ಮಾಡ್ತಾ ಇದ್ವಿ. ಈಗ ನಗರ ಶಾಲೆಗಳನ್ನು ಸಹಿತ ಮಾಡ್ತಾ ಇದ್ದೇವೆ ಮತ್ತು ಉರ್ದು ಶಾಲೆಗಳನ್ನು ಸಹಿತ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಅಳವಡಿಸಿಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿರುವಂತೆ ಸಮಾಜದಲ್ಲಿ ಈಗ ಶಾಲೆಯಲ್ಲಿ ಸಾಕಷ್ಟು ಸಭೆಗಳಾಗ್ತದೆ, ಸಮಾರಂಭಗಳಾಗ್ತದೆ. ಎಲ್ಲ ಸಭೆಗಳಿಗೂ SDMC ಅಧ್ಯಕ್ಷರಾಗಿರ್ತಾರೆ. ಆದರೆ ಇವತ್ತಿನ ಈ ಸಭೆ SDMC ಅಧ್ಯಕ್ಷರು ನಮ್ಮ ವೇದಿಕೆಯಲ್ಲಿರ್ತಾರೆ. ಜೊತೆಗೆ ಸಾಮಾನ್ಯವಾಗಿ ಶಿಕ್ಷಣ ಪ್ರೇಮಿಗಳು ಮತ್ತು ರಿಟೈರ್ಡ್ ಟೀಚರ್ ಇರ್ಬೋದು, ಶಾಲೆಗೆ ಬಗ್ಗೆ ಆಸಕ್ತಿ ಇರುವಂಥವ್ರು ಒಬ್ಬರನ್ನ ಕರೆದು ಅವರನ್ನ ಈ ಸಭೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಯಾಕೆ ಕೇಳಿದ್ರೆ ಈ ಎಲ್ಲ ಯೋಜನೆಯ ಅನುಷ್ಠಾನವನ್ನ ಶಿಕ್ಷಕರು SDMC ಅವರು ಮಾಡೋದಿಲ್ಲ, ದೃಢೀಕರಣವನ್ನು ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನರೇಗಾ ಯೋಜನೆಯಲ್ಲಾದ್ರೂ ಸಹಿತ ಎಲ್ಲಾ ಸಭೆಗಳಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಆದ್ರೆ ನರೇಗಾ ಸಾಮಾಜಿಕ ಪರಿಶೋಧನೆಯಲ್ಲಿ ನೋಡಲ್ ಅಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ. ಇಲ್ಲೂ ಸಹಿತ ನೋಡಲ್ ಅಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಅವರು ಎಲ್ಲಾ ಶಾಲೆಗಳಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು 42 ಶಾಲೆ ಅಂದ ತಕ್ಷಣ ಅವ್ರ ಅಧಿಕಾರಿಗಳು ಸಾಕಷ್ಟು ಕೆಲಸಗಳಿರ್ತದೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸಂಬಂಧಪಟ್ಟ ಶಾಲಾ ಪಾಲಕ ಪೋಷಕರ ಹೊರತಾಗಿ ಯಾರಾದ್ರೂ ಒಬ್ಬರನ್ನ ಕರೆದು ಅವರನ್ನ ಈ ಸಭೆಯ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಮುಖಾಂತರ ಸಾಮಾಜಿಕ ಪರಿಶೋಧನೆಯನ್ನ ಮಾಡಬೇಕು ಅನ್ನೋದು. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಎಲ್ಲಾ ಕಡೆ ಹೋದಾಗ ಸಾಮಾಜಿಕ ಪರಿಶೋಧನೆ ಏನ್ ಕಂಡುಕೊಂಡ್ರು ಅದನ್ನ ವರದಿಯನ್ನು ಓದ್ತೇವೆ. ಇಲ್ಲಿ ಪಾಲಕ ಪೋಷಕರ ಸಭೆಯಲ್ಲಿ ಮಾತ್ರ ಚರ್ಚೆ, ಪಾಲಕರಿಗೆ ಪೋಷಕರಿಗೆ ಸಾಮಾನ್ಯವಾಗಿ ಯಾವ್ಯಾವ ಯೋಜನೆಯಿಂದ ಏನೇನು ಸಿಗ್ತಾ ಇದೆ, ನಮ್ಮ ಮಕ್ಕಳಿಗೆ ಯಾವ್ಯಾವ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ನಾವು ತಿಳ್ಕೊಳ್ಳುವಂಥದ್ದು. ಅದಕ್ಕಾಗಿ ಪೂರ್ತಿ ಕುಲಂಕುಷವಾಗಿ ಚೆನ್ನಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಏನಂದ್ರೆ ಸಾಮಾನ್ಯವಾಗಿ ಮಕ್ಕಳು ಯಾರು ಮಾತಾಡಬೇಡಿ, ಮಧ್ಯದಲ್ಲಿ ನಿಮ್ಮ ಪಾಲಕರು ಹೇಳಿ ಅಂತ ಸಾಕಷ್ಟು ಯೋಜನೆಗಳಲ್ಲಿ ಸರ್ಕಾರದಿಂದ ಅಂತ ಯಾರು ಹೇಳ್ಬೋದು, ಪಾಲಕ ಪೋಷಕರು ಸಾರಿಗೆ ಭತ್ತೆ, ಬಿಸಿ ಊಟ, ಮತ್ತೆ ವೈದ್ಯಕೀಯ ಸೌಲಭ್ಯ, ಮತ್ತೆ ಸಮವಸ್ತ್ರ, ನೀವೇ ಕೂತ್ಕೊಳ್ಳಿ.
ಈಗ ಅವ್ರು ಯಾವ್ದು ಹೇಳಿದ್ದಾರೆ ಮತ್ತು ಇದೆ ಇನ್ನೂ ಇದೆ, ಅದು ಅವ್ರಿಗೆ ಬಿಟ್ಟಿದ್ದನ್ನ ನೀವು ಹೇಳಿ ನೋಡ್ಬೇಕು. ಆಮೇಲೆ ಪ್ರವಾಸ ಇರ್ಬೋದಲ್ಲ, ಪ್ರವಾಸಕ್ಕೆ ಮನೆ ಶಾಲೆಯವ್ರು ಕೊಡ್ತಾರ, ಗೌರ್ಮೆಂಟ್ ಕೊಡ್ತಿದ್ಯಾ, ಕಾಸು ಕೊಡ್ತಿದ್ಯಾ, ಅದೆಲ್ಲ ನಾವು ಸರ್ಕಾರದಿಂದ ವೈಯಕ್ತಿಕವಾಗಿ ನಿಮ್ಮ ಮಕ್ಕಳಿಗೆ ಹೇಗೆ ಎತ್ತಿಟ್ಕೊಂಡು ಹೇಳಿ ವಿಡಿಯೋ ಮಾಡ್ತಾ ಇದ್ದಾರಾ? ಹಾಲು, ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು, ಚಿಕ್ಕಿ, ಸಾಕಷ್ಟು ಬಡ್ಡಿ ಇಲ್ಲ, ಪುಸ್ತಕ ಮತ್ತು ಮಾತ್ರೆ ಮೇಡಮ್, ಹಾ ವೆರಿ ಗುಡ್. ಜಂತು ಮಾತ್ರ ಹೇಳಿದ್ರಲ್ಲ ವೈದ್ಯಕೀಯ ಇಲ್ಲ 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 ವೈದ್ಯಕೀಯ ಅಂದ ತಕ್ಷಣ ಬರುದಿಲ್ಲ, ಟ್ಯಾಬ್ಲೆಟ್ಸ್ ಬೇರೆ ವೈದ್ಯಕೀಯ ಬೇರೆ. ಅವ್ರು ಹೇಳಿದ್ದು ವರ್ಷಕ್ಕೊಂದ್ಸಲ ಡಾಕ್ಟರ್ ಬರ್ತಾರಲ್ಲ ಅದನ್ನ ಹೇಳಿದ್ರು. ವಿಟಾಮಿನ್ ಮಾತ್ರ ಯಾಕೆ ಕೊಡ್ತಾರೆ? ಸೋಮ ಕೊಡ್ತಾರೆ ಗೊತ್ತಿದೆಯಲ್ಲ. ಜಂತುಗಳಿಗೆ ಯಾಕೆ ಕೊಡ್ತಾರೆ? ಡಾಕ್ಟ್ರಾ? ಡಾಕ್ಟರ್ ಯಾವಾಗ ಬರ್ತಾರೆ? ವರ್ಷಕ್ಕೊಂದ್ಸಲ ಬರ್ತೀವಿ. ಹಾ ಸರ್, ವರ್ಷಕ್ಕೊಂದ್ಸಲ ಬರ್ತಾರೆ. ಬಹಳ ಖುಷಿ ವಿಷಯ ಅಂದ್ರೆ ಎಲ್ಲರೂ ಎಲ್ಲಾನು ಹೇಳಿದ್ದೀವಿ. ಯಾಕೆ ಕೇಳಿದ್ರೆ ಕೆಲವೊಂದ್ ಕಡೆ ಎಲ್ಲರೂ ಹೇಳ್ತಾ ಇಲ್ಲ. ಮತ್ತೆ ಇದ್ರ ಹೊರತಾಗಿ ಮತ್ತೇನು ಈ ಎಲ್ಲಾ ಯೋಜನೆ ಸಿಗ್ತದಲ್ಲ, ಇದು ಎಲ್ಲಾ ಶಾಲಾ ಮಕ್ಕಳಿಗೆ ಸಿಗ್ತದಾ? ಸರ್ಕಾರಿ ಶಾಲೆಗಳಿಗೆ ಮಾತ್ರ ಸಿಗ್ತದಲ್ವಾ? ಯಾಕೆ ಕೊಡ್ತಾರೆ ಸರ್ಕಾರಿ ಶಾಲೆಗಳಿಗೆ ಇದನ್ನ? ಮಕ್ಕಳೆಲ್ಲ ಶಾಲೆಗೆ ಬರ್ಬೇಕು ಅನ್ಕೊಂಡು, ಗೌರ್ಮೆಂಟ್ ಶಾಲೆಗೆ ಬರ್ಬೇಕು. ಗೌರ್ಮೆಂಟ್ ಶಾಲೆಗೆ ಬರ್ಬೇಕಂತ ಹೇಳ್ಕೊಂಡು ಮೂಲ ಉದ್ದೇಶ ಅದು. ಕಡೆಗೆ ಮತ್ತೇನು ಉದ್ದೇಶ? ಈಗ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಕೊಡ್ತಿದ್ರು, ಎಲ್ಲ ತಗೊಂಡು ಪಾಲಕರಿಗೆ ಕೊಡ್ತಿದ್ರಲ್ಲ, ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿದ್ರು ಮಕ್ಕಳು. ಕೆಲವಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸಮಸ್ಯೆ ಆಗ್ತಿತ್ತು. ಕೆಲವಷ್ಟು ಮಕ್ಕಳು ಈ ಕನ್ನಡ ಶಾಲೆಗೆ ಬಂದಾಗ ಏನ್ ಮಾಡ್ತಿದ್ರು, ಅವ್ರದ್ದು ಈ ಫಾರ್ಮ್ ಡ್ರೆಸ್ ಎಲ್ಲ ನೋಡ್ಕೊಳ್ಳಿ ಇವ್ರಿಗೊಂಥರ ಇದು ಅನಿಸ್ತಿತ್ತು. ಅದಕ್ಕೆ ಸರ್ಕಾರ ಏನ್ ಮಾಡ್ತೀವಿ, ಯಾರಿಗೂ ಬೇಜಾರಾಗಬಾರ್ದು, ಎಲ್ಲರೂ ಕನ್ನಡ ಶಾಲೆಯಲ್ಲೇ ಕಲ್ತ್ರೆ ಒಳ್ಳೇದಾಗ್ತದೆ. ಯಾಕೆ ಕೇಳಿದ್ರೆ ಹಿಂದೆ ನಮ್ಮ ಈ ದೊಡ್ಡ ದೊಡ್ಡ ಅಧಿಕಾರಿಗಳಾದವರೆಲ್ಲ ನಮ್ಮ ಸಣ್ಣ ಕನ್ನಡ ಶಾಲೆಯನ್ನು ಕಲ್ತ್ಕೊಂಡು ಹೋದವ್ರೆ, ಹಳ್ಳಿ ಶಾಲೆಯನ್ನು ಕಲ್ತ್ಕೊಂಡು ಹೋದವ್ರೆ ಮುಂದೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಸಾಕಷ್ಟು ಜನ ಹೋಗಿದ್ದಾರೆ. ಅದೇ ರೀತಿ ಸರ್ಕಾರ ಏನಂತ ಮುಂದೆ ಅದೇ ಹಾಗೆ ನಡೀಬೇಕು, ಪ್ರೈವೇಟ್ ಸ್ಕೂಲಿಗೆ ಹೋಗ್ಬಾರ್ದು. ಇದರಿಂದ ಪಾಲಕರಿಗೂ ಹೊರೆ ಆಗ್ತದಲ್ವಾ? ನಿಮ್ಗೆ ಇದರಿಂದ ಏನಾದ್ರು ಬೆನಿಫಿಟ್ ಆಗಿದ್ಯಾ? ಅಂದ್ರೆ ಪ್ರಯೋಜನ ಆಗಿದ್ಯಾ? ನಿಮ್ಮ ಈ ಮಕ್ಕಳಿಗೆ ಇವೆಲ್ಲ ಸಿಗೋದ್ರಿಂದ, ಸರ್ಕಾರದಿಂದ ಸಿಗೋದ್ರಿಂದ ನಿಮ್ಗೆ ಏನಾದ್ರು ಪ್ರಯೋಜನ ಆಗಿದ್ಯಾ? ಏನಾಗಿದೆ? ಒಳ್ಳೆ ಶಿಕ್ಷಣ ಸಿಗ್ತದೆ. ಮತ್ತೆ ಆರ್ಥಿಕವಾಗಿ ಫ್ರೀ ಆಗಿ ಮತ್ತೆ ಮತ್ತೊಂದು ಉದ್ದೇಶ ಏನ್ ಹೇಳಿ, ಸ್ಕಾಲರ್ಶಿಪ್ ಯಾವಾಗ ಬರ್ಲಿಲ್ಲ? ಕೋವಿಡ್ ನಂತರ ಬರ್ಲಿಲ್ಲ. SC ST ಅವರಿಗೆ, ಆಮೇಲೆ ಅಲ್ಪಸಂಖ್ಯಾತರಿಗೆ, ವಿಕಲಚೇತನರಿಗೆ ಬರ್ತಾ ಇದೆ. ಉಳಿದಂತವರಿಗೆ ನಮ್ಮ ಇತರ ದೇವರಿಗೆ ಯಾರಿಗೂ ಬರ್ತಾ ಇಲ್ಲ ಅಲ್ವಾ? ಇದರಿಂದ ಮತ್ತೆ ಬೆನಿಫಿಟ್ ಆಗಿರೋದ್ರಿಂದ ಏನಾದ್ರು ಆಗಿದ್ಯಾ? ಸರ್ಕಾರ ಈ ಇಷ್ಟೆಲ್ಲ ಸವಲತ್ತನ್ನ ಕೊಡೋದ್ರಿಂದ ತಾಯಂದಿರಿಗೆ ಏನಾದ್ರು ಬೆನಿಫಿಟ್ ಆಗಿದ್ಯಾ? ಅದು ಬೇರೆ. ಅದೊಂದೇ ಬರೀ ಮಕ್ಕಳದ್ದು ಬೇಡ, ನಿಮ್ಗೆ ಪ್ರಯೋಜನ ಆಗಬೇಕು. ಮತ್ತೆ ಅದೊಂದೇ ಬಿಡಿ, ಮತ್ತೆ ಇದೆ. ನಾ ಹೇಳಿದ್ರೆ ನಿಮ್ಗೆ ಕೇಳುತ್ತದೆ ಕಡೆ, ಫಸ್ಟ್ ಹೇಳಿ ನೀವೇ. ಮತ್ತು ಬೆನಿಫಿಟ್ ಇದೆ. ಇದು ಟೋಟಲಿ ಆಗಿ ಪಾಲಕರಿಗೆ ಇಬ್ಬರಿಗೂ ಬೆನಿಫಿಟ್ ಇದೆ. ಯಾವ್ದು ಹೇಳಿ, ಖರ್ಚು ಉಳಿತು, ಮತ್ತೆ ಇದು ಮಾಡೋದು, ಅಡಿಗೆ ಮಾಡೋದು ತಾಯಂದಿರಿಗೆ ಆಯ್ತಾ, ಮತ್ತು ತಾಯಂದಿರಿಗೆ ಬೆನಿಫಿಟ್ ಇದೆ. ಏನಿದೆ ಹೇಳಿ, ನಾ ಹೇಳಿದ್ರೆ ಮಾಡ್ಬೇಡಿ, ನೀವೇ ಹೇಳಿದ್ರೆ. ಮಕ್ಕಳಿಗೆ ನೀವು ಎಷ್ಟು ಗಂಟೆ ಬಿಡ್ತೀರಿ ಬೆಳಿಗ್ಗೆ ಶಾಲೆಗೆ?
8:30 to 9 ಗಂಟೆಗೆ ಮಕ್ಕಳು ಕರೆದಿದ್ದ ಮನೆಗೆ ಬಿಟ್ಟಿರ್ತಾರೆ. ಅಷ್ಟೊಳಗೆ ನೀವೇನ್ ಮಾಡ್ತೀರಿ? ನಮ್ಮ ಕೆಲಸ ಎಲ್ಲ ಮುಂದೆ ಹೇಳ್ಬಿಡಿಯಾ ಕೆಲ್ಸಕ್ಕೆ ಹೋಗೋದು ಅನ್ನೊಂದು ಆಯ್ತು ಬಿಡಿ, ಕೆಲ್ಸಕ್ಕೆ ಹೋಗ್ಬಿಡಿ ಬನ್ನಿ. ಆಮೇಲೆ ಏನಾದ್ರು ರಿಲೇಷನ್ ಮನೆಯಲ್ಲಿ ಸಮಾರಂಭ ಇದ್ದಿರ್ತದಲ್ಲ, ಎಷ್ಟು ಹಾಕೋದು, ಸೀರೆ ಕೊಡೋದು, ಇವತ್ತು ಬೆಳಿಗ್ಗೆ ಸಂಜೆ ಬರುವಂತದ್ದು. ಅಂತ ಮಕ್ಕಳು ಕರ್ಕೊಂಡು ಹೋಗುದು ಬೇಡಪ್ಪ, ನಾವೇ ಹೋಗ್ಬೋದು ಮಾಡ್ಬಿಡೋದು. ಕೆಲವೊಂದು ಮಕ್ಕಳು ಅಳ್ತಾರಲ್ಲ ಬರ್ತೀವಿ ಅಂತ ಹೇಳಿ, ಅದಕ್ಕೆ ಉಪಯೋಗ ಆಗೋದಿಲ್ಲ, ಹೋಗ್ತಿರಲ್ಲ. ಅಂದ್ರೆ ಸರ್ಕಾರ ಮಕ್ಕಳ ಜೊತೆಗೆ ತಾಯಂದಿರಿಗೂ ಅನೇಕ ಸವಲತ್ತುಗಳನ್ನ ಪರೋಕ್ಷವಾಗಿ ಕೊಟ್ಟಂತಾಗಿದೆ ಅಲ್ವಾ? ಈಗ ನೋಡಿ ಪೇಟೆಗೆ ಎಲ್ಲಾದ್ರೂ ಪೇಟೆಗೆ ಹೋಗ್ಬೇಕಪ್ಪ, ನಾವೇ ಹೋಗಿ ಪಟ ಪಟ ಕೆಲಸ ಮಾಡ್ಕೋಬೇಕಾಗ್ತದೆ. ಇಲ್ಲ ಮತ್ತೊಂದೇನ್ರೆ ಮಕ್ಕಳು ಕಂಡದ್ದು ಅದು ಬೇಕು ಇದು ಬೇಕು ಅಂತಾರೆ, ತೆಗೆಸ್ಕೊಟ್ರು ಆಗುದಿಲ್ಲ, ತೆಗೆಸ್ಕೊಟ್ಟಿದ್ರು ಆಗುದಿಲ್ಲ ಅಲ್ವಾ? ಈ ಎಲ್ಲ ಸಮಸ್ಯೆಗಳಿಂದ ಹಾಗೆ ಒಬ್ಬರು ಹೇಳ್ತದಲ್ಲ ಅಂದ್ರೆ ಅದಕ್ಕೂ ಸಹಿತ ತಾಯಂದಿರಿಗೆ ಸವಲತ್ತಾಗಿದೆ, ಅಂದ್ರೆ ನಮ್ಗೆ ಪಾಲಕ ಸವಲತ್ತಾಗಿದೆ. ನಾವೆಲ್ಲ ಕಲಿಬೇಕಾದ್ರೆ ನಮ್ಗೆ ಯಾವುದೇ ಸವಲತ್ತುಗಳು ಇರಲಿಲ್ಲ. ಎಷ್ಟು ಹುಷಾರಿದ್ರೆ, ಎಷ್ಟು ದಾಟಿದ್ರೆ, ಏನೇ ಇರಲಿ, ಆಗಸ್ಟ್ 15 ಒಂದು ಪೇಪರ್ ಇಟ್ಟು ಜನವರಿ 26 ಒಂದು ಪೇಪರ್ ಇಟ್ಕೊಡ್ತೀವಿ. ಕೊಡ್ಬೇಕಾಗ ಆ ಶಾಲೆಯಲ್ಲಿ ಮುಂದೆ ಹೋಗ್ತಿದ್ವಿ ನಾವು. ನಮ್ಮಲ್ಲಿ ಮೊಬೈಲ್ ಕೊಡ್ತದೆ ಇಲ್ಲ, ಒಂದ್ಸತಿ ಮನೆಗೆ ಊಟಕ್ಕೆ ಹೋಗ್ಬೇಕು, 105 ನೋಡ್ಕೊಂಡು ಹೋಗ್ಬೇಕು. ಯಾವುದೇ ಬಸ್ ಇರ್ಲಿಲ್ಲ, ಮನೆ ಸೌಕರ್ಯ ಇರ್ಲಿಲ್ಲ, ಸೈಕಲ್ ಒಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ನಾವೇ ಕಲ್ ಹೊಡಿತಾ ಇದ್ ಮಾಡ್ತಾ ಹೋಗುದು, 1.5-2 ಕಿಲೋಮೀಟರ್ ಹೋದ್ರು, 4 ಕಿಲೋಮೀಟರ್ ದೊಡ್ಡಿದ್ದಾರೆ. ಮತ್ ಸಂಜೆ ರಿಟರ್ನ್ ಮತ್ತೆ ಶಾಲೆಗೆ ಹೋಗುದು. ಶಾಲೆಗಳಲ್ಲಿ ಒಂದ್ಸತಿ ತಡ ಆದ್ರೆ ಅಲ್ಲ ಬೆಲ್ಲ ಆಯ್ತು ಅಂದ್ರೆ ನಾವು ಅಲ್ಲಿ ಹೋಗು ಲೆಕ್ಕ ಬರ್ತಿದ್ವಿ, ಆದ್ರೂ ಹೊರಗೆ ನಿಲ್ಲಿಸ್ತಿದ್ವಿ ಒಂದ್ ಕಾಲದಲ್ಲಿ. ಆದ್ರೆ ಈ ಮಕ್ಕಳಿಗೆ ಎಲ್ಲ ಸರ್ಕಾರ ಸವಲತ್ತು ಕೊಟ್ಟಿದೆ, ಹೊಡಿಬೇಡಿ ಅಂತ ಕೊಟ್ಟದ್ದು ಅಲ್ಲ, ಹೊಡಿಬೇಕಂತ ಕೇಳುದಲ್ಲ, ಆದ್ರೂ ಸ್ವಲ್ಪ ಮಕ್ಕಳು ಹೆದರ್ತಿದ್ರಲ್ವಾ? ಹೀಗಾದ್ರೆ ಹೆದರುದಿಲ್ಲ. ಈಗ ನಾವು ಹೇಳ್ತೀನಿ ಕೇಳಿ, ಈಗ ಪಾಲಕರು ಮಾಡುವಂತ ಕೆಲಸವನ್ನೆಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ. ಏನ್ ಹೇಳಿ, ಬೆಳಗ್ಗೆ ಬಂದ ತಕ್ಷಣ ಪ್ರೇಯರ್ ಮಾಡಿದ್ರು, ಮಕ್ಕಳಿಗೆ ಹಾಲು ಕೊಡುದು ಮಕ್ಕಳು, ಆನಂತರ ಶಿಕ್ಷಣ, ಊಟ ಅಲ್ವಾ? ಊಟ ಮತ್ತೆ ನೀರಿನ ಬೆಲೆ ಒಂದು ಬಂದದೆ ಅಲ್ವಾ ಮೇಡಮ್? ನೀರು ಕುಡಿಯೋದು ನಾವು ಮನೇಲಿ ಎಷ್ಟು ಮಾಡ್ತೇವೆ ಒಂದ್ಸಲ ವಿಚಾರ ಮಾಡಿ, ನಾನು ಏನು ಹೇಳುದು ಅದು ಮಾಡಿ. ಮತ್ತು ಸರ್ಕಾರಿ ಸುತ್ತೋಲೆಗಳಿಗೆ ಆನ್ಸರ್ ಕೊಡ್ಬೇಕು. ಮತ್ತೆ ಆ ದಿವಸ ಎಷ್ಟು ಮಗು ಊಟ ಮಾಡಿದೆ, ಎಷ್ಟು ಮಗು ಮೊಟ್ಟೆ ತಿಂದರೆ, ಎಷ್ಟು ಮಗು ಬಾಳೆಹಣ್ಣು ತಿಂದರೆ, ಇದ್ರ ಇದನ್ನು ಕೊಡ್ಬೇಕು, ಗೊತ್ತಾಯ್ತು? ಅವೆಲ್ಲ ಕೊಡ್ಬೇಕು. ಅವೆಲ್ಲ ಕೊಟ್ಟು ಮಕ್ಕಳಿಗೆ ಊಟ ಕೊಟ್ಟು ಶಿಕ್ಷಣವನ್ನ ಕೊಟ್ಟು ನಮ್ಮ ಮಕ್ಕಳನ್ನ ಅವ್ರು ಕಾಪಾಡ್ತಾ ಇದ್ದಾರೆ. ನಮ್ಗೆ ಈಗ ಒಂದ್ ದಿವಸ ಮನೆಯಲ್ಲಿ ರಜೆಯಲ್ಲಿ 1-2 ದಿವಸ ಮಕ್ಕಳಿದ್ದ ಮನೇಲಿ ಹೆಂಗಾಗ್ತದೆ? ಖುಷಿ ಆಗ್ತದೆ. ಶಾಲೆಗೆ ಮಕ್ಕಳ ಶಾಲೆ ಹೋಗ್ತಿದ್ವಿ, ಮನೆಗೆ ಆರಾಮ ಅಲ್ಲ, ಮಕ್ಕಳು ಮನೆಗಿದ್ರೆ 4 ಮಂದಿ ಇದಾರಲ್ಲ, ಇವರು ಶಿಕ್ಷಕರು, ಅವ್ರು 4 ಮಂದಿ ಇದ್ದಾರೆ. ಎಷ್ಟು ಮಕ್ಕಳು ಇದ್ದಾರೆ ಅಲ್ವಾ? ಅವ್ರಷ್ಟು ಜನಕ್ಕೂ ಎಲ್ಲ ಪ್ರತಿಯೊಂದನ್ನು ಹೇಳಿ ಹಾಲು ಕೊಡ್ಬೇಕು, ಪ್ರೇಯರ್ ಮಾಡ್ಬೇಕು, ಹಾಲು ಕೊಡ್ಬೇಕು, ಆನಂತರ ಕಲಿಸ್ಬೇಕು, ಊಟದ ರೆಡಿ ಮಾಡ್ಬೇಕು ಅಲ್ವಾ? ಊಟ ಬಡಿಸೋ ಬಗ್ಗೆ ನೋಡ್ಬೇಕು, ಅದ್ರ ಶುಚಿ ನೋಡ್ಬೇಕು. ಆಮೇಲೆ ಒಂದು ಶಾಲೆ ಬಿಟ್ಟು ಹೋಗುದಂತ ಶಿಕ್ಷಕರು ಅವ್ರ ಜವಾಬ್ದಾರಿ ಅಂತ ತಗೊಳ್ಬೇಕಲ್ಲ. ಏನಂದ್ರೆ ಸರ್ಕಾರಕ್ಕೆ ನಾವು ಇಷ್ಟೆಲ್ಲ ಸವಲತ್ತನ್ನು ಕೊಟ್ಟಿದ್ದೇವೆ. SDM ಸೇವೆಗೂ ಸಹಿತ ಶಾಲೆಯವರೊಂದಿಗೆ ಸಂಬಂಧವನ್ನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಶಾಲೆಯಲ್ಲಿ ಪಾಲಕ, ಶಿಕ್ಷಕ ಮತ್ತು ಬಾಲಕ 3 ಜನ ಒಂದು ಕೊಂಡಿ, ಆ ಕೊಂಡಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಮಾತ್ರ ಇವೆಲ್ಲ ಒಳ್ಳೆ ರೀತಿ ನಡೆಯಲಿಕ್ಕೆ ಸಾಧ್ಯ ಇದೆ. ನೀವೇನ್ ಮಾಡ್ಬೇಕು ನಿಮ್ಗೆ ಅಂದ್ರೆ ಏನಿಲ್ಲ, ಬಂದ್ರೆ ನಮ್ಗೆ ಕಿರಿಕಿರಿ ಬೇಡ್ರಿ, ನೀವು ಎಷ್ಟೇ ತಾಯಿ ಇರ್ತೀರಾ, ನಾವು ತಂದೆಯಾಗಿ ಹೇಳುವುದೇ ಇಲ್ಲ, ಯಾಕಂದ್ರೆ ಅವ್ರು ಸಾವಿರಾರು ಕೆಲಸ ಇರ್ತಾರೆ. ತಾಯಿ ಎಷ್ಟು ಜನ ಇದ್ದೀರಾ ಅಂದಾಜು? ಒಂದು 20 ಮಂದಿ ಇದ್ದೀರಾ? 20-25 ಇಲ್ಲಲ್ಲ, ಟೋಟಲಿ ಶಾಲೆ ಸರ್ಕಾರ ಏನಿರ್ತದೆ ಅಂದ್ರೆ
ದಿವಸಕ್ಕೊಂದು ಒಬ್ಬ ತಾಯಿ ಇದ್ದೇವೆ. ರಜೆ ಇದ್ದಾಗಲ್ಲ, ರಜೆ ಇದ್ದಲ್ಲ, ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಬಂದು ಮಕ್ಕಳು ಏನು ಊಟ ಮಾಡ್ತಾರೆ, ಮಕ್ಕಳು ಊಟ ಮಾಡ್ತಾರೆ ಹೇಗೆ, ಮತ್ತೆ ಜೊತೆಗೆ ಅವರಿಗೆ ಬಡಿಸ್ಬೇಕಾಗುತ್ತೆ. ನೋಡ್ರಿ, ಅಡಿಗೆಯವರ ನೇಮಕವನ್ನ ಯಾವಾಗ ಮಾಡ್ಕೊಂಡಿದ್ರು ಗೊತ್ತಿದೆ? ಕೇವಲ ಅನ್ನ ಸಾರು ಇದ್ದಾಗಷ್ಟೇ ಮಾಡ್ಕೊಂಡಿದ್ರು. ಸರ್ ಕೇಳಿದ್ರು, ಕೇವಲ ಅನ್ನ ಸಾರು ಫಸ್ಟ್ ಏನ್ ಬರೀತು, ಅನ್ನ ಸಾರು ಯಾರು ದಾನಿಗಳು ಕೊಟ್ಟರೆ ತಿಂದೆ ಹಾಕ್ತಿದ್ರು ಅಷ್ಟೇ ಅಲ್ವಾ? ಆವಾಗ ಬಿಸಿ ಊಟದಲ್ಲೂ ಆಯ್ಕೆ ಮಾಡ್ಕೊಂಡಿದ್ರು. ಆವಾಗ ಈಗೇನ್ ಬಂದಿದೆ ಹೇಳ್ರಿ, ಹಾಲು ಕಾಸ್ಬೇಕು, ದಿವಸ ಮೊಟ್ಟೆ ಸುಲಿಬೇಕು ಅಲ್ವಾ, ಬಿಸಿನೀರು ಕಾಸ್ಬೇಕು, ಪ್ರತಿಯೊಂದನ್ನು. ಈಗ ಅವರಿಗೆ ಅಡಿಗೆಯವರಿಗೆ ಹೆವಿ ಆಗಿದೆ. ಅಡಿಗೆಯವ್ರು ನಾನು ಊಟ ಕೊಟ್ಟರು ಅಂತ ಅವ್ರು ಪರವಾಗಿ ಹೇಳ್ತಾ ಇಲ್ಲ, ವಾಸ್ತವ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಅವರಿಗೆ ಈಗ ಏನಾಗಿದೆ, ಸರ್ಕಾರ ಏನಂತ ಹೇಳಿದ್ರೆ, ದಿವಸ ಒಂದು ತಾಯಿ ಬಂದ್ರೆ ಬಡಿಸುವ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಕ್ಕಳು ಅಲರ್ಟ್ ಆಗ್ತಾರೆ, ಶಿಕ್ಷಕರು ಅಲರ್ಟ್ ಆಗ್ತಾರೆ, ಜೊತೆಗೆ ಅಡಿಗೆಯವರಿಗೂ ಹೆಲ್ಪ್ ಆಗ್ತದೆ ಮತ್ತು ಪಾಲಕ ಮತ್ತು ಸಂಬಂಧ ಉತ್ತಮವಾಗಿರ್ತದೆ. ಅದಕ್ಕಾಗಿ ತಾಯಿಯಂದಿರು ದಿವಸ ಒಂದು ಇಡೀ ದಿವಸ ಅಲ್ಲ, ಒಂದು 12 ಗಂಟೆ ಒಂದೂವರೆ ಆಗ್ಬೋದು, 2 ಗಂಟೆ ಆಗ್ಬೋದು ಅದು ಮುಗಿದು ನೋಡಿ. ಬಿಸಿ ಊಟದ ರುಚಿ ನೋಡಿ. ಒಂದು ಪುಸ್ತಕ ಇದೆ, ರುಚಿ ರುಚಿ ಪುಸ್ತಕ. ಎಷ್ಟು ಜನ ಟ್ರೈ ಮಾಡಿದ್ರಿ? ಎಷ್ಟು ಜನ ಊಟ ಮಾಡಿದ್ರಿ? ಫಸ್ಟ್ ಶಾಲೆಗೆ ಎಷ್ಟು ಜನ ಊಟ ಮಾಡಿದ್ರಿ? ಎಷ್ಟು ಜನ ಪುಸ್ತಕದಲ್ಲಿ ಬರ್ದಿದ್ರಿ? ಊಟ ಮಾಡಿ ಆ ರುಚಿ ರುಚಿ ಪುಸ್ತಕದಲ್ಲಿ ಬರ್ದಿಟ್ಟು ಹೋಗ್ಬೇಕು ಅಂತ. ಇದು ಸರ್ಕಾರದ ಒಂದು ಘನ ಉದ್ದೇಶ. ಯಾಕೆಂದ್ರೆ ನಿಮ್ಮಲ್ಲಿ ಆತ್ಮೀಯತೆ ಸಂಬಂಧ ಹೆಚ್ಚಾಗ್ತದೆ, ಮತ್ತೆ ಮಕ್ಕಳು ಸ್ವಲ್ಪ ಕಿಡಿಯೇರಿತನ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಯಾಕೆ ಹೇಳ್ರಿ, ಈಗ ನಾನ್ ಬಂದ್ರೆ ನಮ್ಮ ಜೊತೆ ನಮ್ಮ ಮತ್ತೊಂದು ಪಾಲಕರು ಬಂದ್ರು, ಅವ್ರ ಅಮ್ಮ ಬಂದ್ರೆ ನಾನು ಮನೆ ಹೋಗಿ ಹೇಳ್ಕೊಡ್ತೀವಿ, ನಮ್ಮ ಮನೆ ಕಿಡಿಯೇರಿತನ ಮಾಡಿದ್ರೆ ಆ ಒಂದು ಭಾವನೆ ಮಕ್ಕಳಲ್ಲಿ ಇರ್ತದೆ. ಅವಾಗ ಏನ್ ಮಾಡ್ತಾರೆ, ಚೆನ್ನಗಳು ಅಲ್ಲಾಟ ಶಿಸ್ತ ಕೂತ್ಕೊಂಡಿರ್ತಾರೆ. ಒಂದು ಹಬ್ಬಲ್ಲಿ ಕೂತು ಮಕ್ಕಳು ಕೂತ್ಕೋತಾರೆ. ಒಪ್ತೀರಿ ಇದಕ್ಕೆ? ತಮ್ಮ ಕೆಲಸ ಆಗಿದ್ದು ಅಂತ ಹೇಳ್ಬೇಡಿ, ಸರ್ಕಾರದ ನನ್ನ ಉದ್ದೇಶನೇ ಇದು. ಅದಕ್ಕಾಗಿ ನೀವು ಅದಕ್ಕೆ ಸಹಕಾರ ಮಾಡಬೇಕು ಅಂತ ಇದು ಈ ಒಂದು ಸರ್ಕಾರದ ಈ ಯೋಜನೆಯ ಉದ್ದೇಶ. ಗೊತ್ತಾಯ್ತಲ್ಲ? ಈಗ ನೀವು ಈ ಯೋಜನೆ ಬಗ್ಗೆ ಒಬ್ರು ಮಹಿಳಾ ಪಾಲಕರು, ಒಬ್ರು ಪುರುಷ ಪಾಲಕರು ಮಾತಾಡಬೇಕು, ನಂತರ ಶಿಕ್ಷಕ ಮಾತಾಡಬೇಕು, ನಂತರ ವೇದಿಕೆಯಲ್ಲಿ ಪಾಲಕರಲ್ಲಿ ನೀವು ತಾಯಂದಿರೊಬ್ರು ಮಾತಾಡಿ ಇದ್ರ ಬಗ್ಗೆ ಏನು ಹೇಳ್ಬೋದು, ನಿಮ್ಗೆ ಏನ್ ಮನಸ್ಸಿಗೆ ಕಾಣ್ತದೆ, ಇದ್ರ ಬಗ್ಗೆ ಏನ್ ಅನಿಸ್ತದೆ ಅದನ್ನ ಹೇಳೋ ಅವಕಾಶ. ಇದರಲ್ಲಿ ಶಾಲೆಯಲ್ಲಿ ಏನೇನು ಸಿಗ್ತದೆ ಅಂತ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಸರ್ಕಾರದಿಂದ ತುಂಬಾ ಸವಲತ್ತಿದೆ. ಬೆಳಿಗ್ಗೆ ಬಂದಾಗ ಹಾಲು ಮತ್ತೆ ಉಪಹಾರ, ಸಮವಸ್ತ್ರ, ಸ್ಕಾಲರ್ಶಿಪ್ ಮೊದಲಿದ್ದು ಇವಾಗಿಲ್ಲ. ಎಲ್ಲ ಏನೇನು ಸವಲತ್ತಿದೆ ಅದನ್ನ ಯಾವ ರೀತಿ ಮಕ್ಕಳು ಬಳಸ್ಕೊಳ್ತಾ ಇದ್ದಾರೆ, ಇದರಿಂದ ಮಕ್ಕಳಿಗೆ ಪಾಲಕರಿಗೆ ಯಾವ ರೀತಿ ಸವಲತ್ತು ಆಗ್ತಿದೆ ಅಂತ ಹೇಳಿದ್ದಾರೆ. ಹಾಗೆ ಇದನ್ನ ನಮ್ಮ ಪಾಲಕರು ಯಾವ ರೀತಿ ಶಾಲೆ ಜೊತೆ ಸಂಬಂಧ ಇಟ್ಕೊಳ್ಬೇಕು ಅಂದ್ರೆ ಪ್ರತಿಯೊಬ್ಬರು ಬಡಿಸುವಲ್ಲಿ ಹೆಲ್ಪ್ ಮಾಡಬೇಕು ಬಿಸಿ ಊಟದವರಿಗೆ ಅಂತ ಹೇಳಿದ್ದಾರೆ. ಬಿಸಿ ಊಟದವರಿಗೆ ಮಕ್ಕಳಿಗೆ ಬಡಿಸೋದು ನಾವು ಬಂದು ಅವ್ರಿಗಿಂತ ನಮ್ಗೆ ಹೆಚ್ಚು ಸಂಖ್ಯೆ. ನಾವೊಂದಿನ ಬಂದಿದೆ ಮೇಡಮ್, ಮಕ್ಕಳು ಅವ್ರು ಬಂದ್ರೆ ಸುಮ್ಮನೆ ಗೊತ್ತಲ್ಲ, ನಾವು ಬಂದ್ರೆ ಸ್ವಲ್ಪ ಹಾಕ್ಸ್ಕೊಳ್ಳೋದು ಟೇಸ್ಟ್ ನೋಡಿ. ಇಲ್ಲ, ಈ CCTV ಅಂತ ಎಲ್ಲ ಕಡೆ ಯಾವ ಮಕ್ಕಳು ಸ್ವಲ್ಪ ಊಟ ಮಾಡಿದ್ರು ಅವ್ರ ಶಿಕ್ಷೆ ಹತ್ರ ಇದೆ, ಎಲ್ಲ ಕಡೆ ಇದೆ. ಕೆಲವೊಂದು ಹಾಲು ಕುಡಿದಿಲ್ಲ, ಕೆಲವೊಂದು ಇದ್ರೊಳಗೆ ತರಕಾರಿ ಕೆಲವೊಂದ್ರ ಮೊಟ್ಟೆಯಲ್ಲಿ ಮಾಡಿ. ಅದೇ ರೀತಿ ಡೈಲಿ 1 hour 15 ಅಂತಲ್ಲ, ಸಹಾಯ ಮಾಡಿದ್ರೆ ಬಂದು ಶಾಲೆ ಮಕ್ಕಳ ಬಗ್ಗೆ ಗೌರ್ಮೆಂಟಿಂದ ಸವಲತ್ತು ಏನೇನು ಸಿಗ್ತದೆ ಎಲ್ಲದ್ರ ಬಗ್ಗೆ ಹೇಳಿದ್ದಾರೆ. ನಮಗೊಂದು ಖುಷಿ ಆಗುತ್ತೆ. ನಮಗೆ ಪಾಲಕರು ಎಲ್ಲರೂ ಬಂದು ಅಡಿಗೆಯವರಿಗೆ ಪ್ರತಿಯೊಂದು ಬಂದು ಶಾಲೆಗಳಿಗೆಲ್ಲ ಇದು ಮಾಡಿದ್ರೆ ಮಕ್ಕಳಿಗೆ ಎಲ್ಲರೂ ಶಿಕ್ಷಣ ಎಲ್ಲದರಲ್ಲೂ ಒಳ್ಳೆಯದಾಗ್ತದೆ ಅನ್ನೋದು ಎಲ್ಲರ ಬಗ್ಗೆ ಒಳ್ಳೆಯ ವಿಷಯ ಹೇಳಿದ್ದಾರೆ. ನಮಗೊಂದು ಖುಷಿ ಆಗ್ತದೆ. ಏನಂತ ಲೆಕ್ಕ ತಪಾಸಣಾ ಅಂತ ಬಂತು. ನನಗೊಂದ್ಸಲ ಸ್ವಲ್ಪ ಇದಾಗಿದೆ, ಯಾಕಂದ್ರೆ ನಾನು ಹೊಸ ರೂಢಿ ಮಾಡ್ಬೇಕಂತ ಗೊತ್ತಾಗಿಲ್ಲ. ಆದ್ರೂ ನಾನು ನನ್ನ ಒಂದು ಕ್ಲಸ್ಟರಿನ ಎಲ್ಲ ಯಾವ ಶಾಲೆಗೆ ಆಗಿದೆಯಲ್ಲ ಅವ್ರನ್ನೆಲ್ಲ ಮಾಡಿ ತಗೊಂಡೆ. ಹೇಗೆ ಏನ್ ಕೇಳ್ತಾರೆ, ಎಲ್ಲ ಏನೇನು ಕೇಳ್ತಾರೆ ಅಂತ ನಾನು ಎಲ್ಲ ತಿಳ್ಕೊಂಡ್ಮೇಲೆ ಎಲ್ಲವನ್ನ ಅದೇ ಪ್ರಕಾರ ಮಾಡಿಟ್ಟಿದ್ದೆ. ಏನಂದ್ರೆ ಕುಡಿಯೋ ಅಂದ್ರೆ 25-26ನೇ ಸಾಲಿನಲ್ಲಿ ಏನೇನು ಸರ್ಕಾರದಿಂದ ಅನುದಾನಗಳು ಬಿಡುಗಡೆ ಆಗಿದ್ದಲ್ಲ, ಅದು ಬಿಡುಗಡೆ ಆದ ಹಣ ಎಷ್ಟು, ಖರ್ಚಾದಷ್ಟು ಎಲ್ಲ
ಎಲ್ಲವನ್ನು ನಾನು ಫೈಲ್ ಮಾಡ್ಕೊಂಡು ಸರಿಯಾಗಿ ಇಟ್ಟಿದ್ದೆ. 6ನೇ ತಾರೀಕಿಗೆ ನಮ್ಮ ಮೇಡಮ್ ಅವರೆಲ್ಲ ಬಂದರು, ಖುಷಿ ಆಯಿತು ನನಗೆ. ಸರಿಯಾಗಿ ಪ್ರೇಯರ್ ಟೈಮಿಗೆ ಬಂದಿದ್ದಾರೆ. ಪ್ರೇಯರ್ನ ಎಲ್ಲವನ್ನ ನೋಡಿದ್ರು, ಅಂದಿನ ಕಾರ್ಯಕ್ರಮದ ಏನೇನು ಕಾರ್ಯಕ್ರಮಗಳಿದ್ರು ಎಲ್ಲವನ್ನ ನೋಡಿದ್ರು, ನೋಡಿಕೊಂಡು ಅವ್ರು ಖುಷಿ ಪಟ್ಟರು. ಆಮೇಲೆ ಎಲ್ಲ ಲೆಕ್ಕವನ್ನೆಲ್ಲ ಸರಿಯಾಗಿ ಮಾಡಿದ್ರೆ ನೋಡಿದ್ರು, ಫೈಲೆಲ್ಲ ನೋಡಿದ್ರು. ಶಾಲಾ ಕಾರ್ಯಕ್ರಮದಲ್ಲಿ ಏನೇನು ನಡೀತದೆ, ಸಂಭ್ರಮ ಶನಿವಾರ, ಆಮೇಲೆ ಮತ್ತೆ ಸಚೇತನ, ಏನೇನು ಸರ್ಕಾರದ ಯೋಜನೆಗಳು ಏನೇನು ಬಂದಿದ್ಮೇಲೆ ಎಲ್ಲವನ್ನ ನಾವು ಮಾಡಿದ್ದೀವಿ. ಅದನ್ನೆಲ್ಲವನ್ನ ನೋಡಿದ್ರು. ಅವರಿಂದ ನಾನು ಸಾಕಷ್ಟು ವಿಷಯವನ್ನು ತಿಳ್ಕೊಂಡೆ. ನಿಜವಾಗ್ಲೂ ಹೇಳ್ತಕ್ಕಂಥ ಮೇಡಮ್, ನಿಮ್ಮಿಂದ ನಾನು ನಿಜವಾಗ್ಲೂ ಸಾಕಷ್ಟು ನಾನು ಹೊಸಗಳು ಈಗ ಹೆಚ್ಚ ಮಾಡ್ತಾ ಇರೋ ಹೊಸಗಳು ಸಾಕಷ್ಟು ವಿಷಯವನ್ನ ತಿಳ್ಕೊಂಡೆ. ಇಂತಹ ಒಂದು ಅಧಿಕಾರಿಗಳು ಮೇಲಿಂದ ಮೇಲೆ ನಮಗೆ ಬಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದಕ್ಕೆ ನಮಗೂ ಅನುಕೂಲ ಆಗ್ತದೆ. ನಿಮ್ಮಂತಹ SDMC ತಾಯಂದ್ರಿಗೂ ಕೂಡ ಪಾಲಕರಿಗೂ ಕೂಡ ತುಂಬ ಒಂದು ಸಹಾಯ ಆಗ್ತದೆ. ಪಾಲಕರಾದವರು ಮೇಲಿಂದ ಮೇಲೆ ಶಾಲೆಗೆ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಂಡು ಶಾಲೆ ಒಂದು ಅಭಿವೃದ್ಧಿಗೆ ತಮ್ಮೆಲ್ಲರ ಒಂದು ಕೈಯನ್ನ ಜೋಡಿಸಿದ್ರೆ ನಮ್ಮ ಒಂದು ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗ್ಬೋದು ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಸರಿಗೆ ಹಾಗೂ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಪಾಲಕರಿಗೆ, ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರುವಂತಹ MD ನಾಯಕ್ ಸರ್ ಅವರು, ಈ ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷರಾದ ಶ್ರೀ ಇಷ್ಟು ದಿನ ನನ್ನ SDMC ಅವಧಿಯಲ್ಲಿ ಇಷ್ಟು ಜನ ಪಾಲಕರು ಬಂದದ್ದು ಇದೇ ಫಸ್ಟ್ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಏನು ಕಲಿತಾರೆ ವಿಚಾರನೇ ಇಲ್ಲ. ಈಗ ಹೇಗೆ ಕೂತಿದ್ರು ಹಾಗೆ ಕೊಡ್ತಾರೆ. ಶಿಕ್ಷಕರಿಗೆ ಏನು ಕೇಳಬೇಕು, ಶಿಕ್ಷಕರ ಕರ್ತವ್ಯ ಏನು, ತಮ್ಮ ಕರ್ತವ್ಯ ಏನು ಅಂತ ವಿಚಾರನೆ ಅವ್ರು ಚರ್ಚೆನೆ ಮಾಡೋದಲ್ಲ. ನಾವು ಅಥವಾ ಏನು ಹೇಳ್ತಾರೆ ಅಂತ ಹೇಳಿ ಟೀಚರ್ಗಳು ಏನು ಹೇಳ್ತಾರೋ ಅದನ್ನೇ ಕೇಳೋದು, ಬಿಡೋದು. ಅವ್ರು ಟೀಚರ್ ಹೇಳೋದನ್ನ ನಮ್ಮ ಮಕ್ಕಳು ನಾವೇನು ಮಾಡ್ತಾರೆ, ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ನಾವು ಓದ್ತಾರೆ ಇಲ್ವೋ ಅಥವಾ ಟೀಚರ್ನ ಸರಿಯಾಗಿ ಕಲಿಸ್ತಾರೆ ಇಲ್ವೋ ಅಂತ ಪ್ರಶ್ನೆ ಇನ್ನೂ ತನಕ ಯಾರನ್ನೂ ಮಾಡಿಲ್ಲ. ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ಕೊಟ್ಟಿದ್ರು ಕೂಡ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗುವುದಿಲ್ಲ ಅಂತೇಳಿ ನಮ್ಮ ಉದ್ದೇಶ. ಯಾಕಂತ ಹೇಳಿದ್ರೆ ನೋಡಿ, ಈಗ ಎಷ್ಟ ಸವಲತ್ತುಗಳನ್ನು ಕೊಟ್ಟಿದೆ, ಆದ್ರೆ ಆ ಸವಲತ್ತನ್ನ ಸರ್ಕಾರದ ಸುತ್ತೋಲೆಯನ್ನು ಅದನ್ನ ಶಿಕ್ಷಕರು ಬಳಸ್ತಾರೆ ಬಿಟ್ಟರೆ ಇಲ್ಲನ್ನ ಮಕ್ಕಳಿಗೆ ಅಭ್ಯಾಸವನ್ನ ಹ್ಯಾಕ್ ಮಾಡಿಸ್ಬೇಕು ಅನ್ನೋ ವಿಚಾರ ಇರ್ತಲ್ಲ. ಯಾಕಂದ್ರೆ ಅವ್ರ ಕರ್ತವ್ಯ ಅವ್ರೇನ್ ಮಾಡ್ತಾರೆ, ಸರ್ಕಾರ ಸುತ್ತೋಲೆಗೆ ಮೇನ್ ಅಂತ ಅವ್ರಿಗೆ ಏನ್ ಬೇಕು ಅದನ್ನ ಕಳ್ಸಿಕೊಡ್ತಾರೆ. ನಮ್ಮ ಮಕ್ಕಳಿಗೆ ಏನ್ ಬೇಕು ಅನ್ನೋದು ನಮ್ಗೆ ಸಿಗುವುದಿಲ್ಲ. ಗೊತ್ತಿಲ್ಲ. ಈಗ ನೋಡಿ ಎಲ್ಲ ಕೆಲಸವನ್ನು ನಮ್ಮ ಶಿಕ್ಷಕರೇ ಮಾಡ್ಬೇಕಾದ್ರೆ ಅವರು ಶಿಕ್ಷಕರ ಅದನ್ನು ನೋಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ವಿಚಾರ ಇರುವಂತದ್ದು. ನಮ್ಮ ಮಕ್ಕಳಿಗೆ ನಾವು ನಮ್ಮ ಸರ್ಕಾರ ಸಾಲಿಗೆ ಎಲ್ಲ ಸವಲತ್ತು ಕೊಟ್ಟರು ಕೂಡ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ಎಷ್ಟೋ ಜನ ನಮ್ಮ ಈ ಶಾಲೆಯಿಂದ ದೂರ ಕಾನ್ವೆಂಟಿಗೂ ದುಡ್ಡು ಪಟ್ಟು ಕಲಿಸ್ತಾರೆ. ಅವ್ರಿಗೆ ಗೊತ್ತಿದೆ ಸರ್ಕಾರಿ ಶಾಲೆ ಕೊಟ್ಟು ಸವಲತ್ತು ಕೊಟ್ಟರು ಕೂಡ ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗೋದಿಲ್ಲ ಅಂತ ಹೇಳಿ ಅವ್ರು ಗೊತ್ತಿದ್ರಿಂದ ನಮ್ಮ ಬೇಡ ನಮ್ಮ ಸರ್ಕಾರಿ ಶಾಲೆ ಬೇಡ ಅಷ್ಟು ಇಲ್ಲ ಖರ್ಚು ಮಾಡೋದಿಲ್ಲ ಅವರೆಲ್ಲ ತಮ್ಮ ಪ್ರೈವೇಟ್ ಶಾಲೆ ಆಗ್ತೀವಿ ಅಂತ ಗೊತ್ತಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇವೆಲ್ಲ ಯೋಜನೆಯನ್ನು ನೋಡ್ಕೊಳ್ಬೇಕಾದ ಒಂದು ಶಿಕ್ಷಕರನ್ನು ನೇಮಕ ಮಾಡಿ. ಆವಾಗ ಏನಾಗ್ತದೆ, ನಮ್ಮ ಶಿಕ್ಷಕರಿಗೂ ನಮ್ಮ ಈ ಹೊರೆಯನ್ನು ಅವ್ರಿಗೆ ಕಡಿಮೆ ಆಗ್ತದೆ. ಮತ್ತು ಶಿಕ್ಷಕರ ಮಕ್ಕಳಿಗೆ ತಾವು ಏನು ಕಲಿಸ್ಬೇಕು ಅನ್ನೋದನ್ನ ನಾವು ಕೇಳಿಕ್ಕೂ ಆಗ್ತದೆ. ಅವ್ರಿಗೆ ಅಂತ ಇಲ್ಲ ನೋಡಿ, ಪ್ರತಿ ಸಲನೂ ಮೀಟಿಂಗ್ ಬಂದ್ರೆ ಇಲ್ಲ ಆ ಮೀಟಿಂಗು ಈ ಮೀಟಿಂಗ್ ಅಂತ ಬರೀ ಶಾಲೆಯಲ್ಲಿ ಮೀಟಿಂಗ್ ಮಾಡ್ಕೊಳ್ಳೋದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಕೇಳಿಕ್ಕೆ ಹೋಗೋದಿಲ್ಲ, ಸರ್ಕಾರ ಸುತ್ತಿಲ್ಲ. ಯಾಕಂದ್ರೆ ಅವರನ್ನು ಅದನ್ನು ಮಾಡಿ ಮುಗಿಸ್ಬೇಕು, ಬಿಡ್ಲಿಕ್ಕೆ ಆಗೋದಲ್ಲ. ಬಿಟ್ಟು ಕೇಳ್ತಾರೆ ನೀವು ಯಾಕೆ ಮಾಡಿಲ್ಲ ಅಂತೇಳಿ. ಆವಾಗ ನಾವು ಕೇಳ್ತೀವಿ, ನೋಡ್ರಿ ನಾವೇನು ಮಾಡೋದು, ನಮ್ಮ ಇಂಥ ಸುತ್ತಲೇ ಬಿಟ್ಟಿದ್ದು ನಾವು ಮಾಡಿ ಕಳಿಸ್ಕೊಡ್ಬೇಕು ಅವರಿಗೆ. ಹಾಗಾಗಿ ನಮ್ಮ ಯೋಜನೆ ಇದ್ದಿದ್ದಂತ ಹೇಳಿದ್ರೆ ನಿಮ್ಮ ಮುಂದಾಗಿ ನಮ್ಮ ಒಂದು ಶಿಕ್ಷಕರ ಅದನ್ನೇ ನೋಡ್ಲಿಕ್ಕೆ ಒಂದು ಶಿಕ್ಷಕರು ಬೇಕಂತ ಹೇಳಿ ನಿಮ್ಮ ಮೇಲಾಧಿಕಾರಿಗಳ ಅಥವಾ ಈ ಟೈಪ್ ಒಂದು ಅಭಿಪ್ರಾಯ ಅಂತ ಹೇಳಿ ನೀವು ಕಳಿಸ್ಕೊಡಿ. ಇಷ್ಟು ಹೇಳಿದ ನನ್ನ ಮಾತು. ಸಾಮಾಜಿಕದ ಗೀತಾ ಮತ್ತು ತಂದವರೇ ಹಾಗೂ ಈ ಶಾಲೆಯ SDMC ಅಧ್ಯಕ್ಷರಾದಂಥ ಮಾರುತಿ ನಾಯಕರವರೇ, ಹಾಗೆ ಈ ಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶೆಟ್ಟಿ ಮೇಡಮ್ ಅವರೇ, ಹಾಗೆ ಇವರೆಲ್ಲ ಡಿಸ್ಟ್ರಿಕ್ಟ್ ಸರ್, ಹಾಗೆ ಶಿಕ್ಷಕರೇ ಹಾಗೂ ಎಲ್ಲ ಈ ಶಾಲೆಯ ಶಿಕ್ಷಕ ಬಂಧುಗಳೇ ಹಾಗೂ SDMC ಎಲ್ಲ ಪದಾಧಿಕಾರಿಗಳೇ ಹಾಗೂ ಪಾಲಕ ಪೋಷಕರೇ ಮತ್ತು ವಿದ್ಯಾರ್ಥಿ ನನಗೆ ಶೆಟ್ಟಿ ಟೀಚರ್ ದಿನಾಂಕ ಹೋಯ್ತು
ಅಂತೇಳಿ ನಮಗೆ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ಬೋದಾ ಅಂತ ಕೇಳಿದ್ರು. ಇಂಥ ಕಾರ್ಯಕ್ರಮ ಕೇಳಿದ್ರು. ಅದೇನು ಆಡಿಟ್ ಸೆಕ್ಷನ್ ನನಗೆ ಗೊತ್ತಾಗುತ್ತೆ ಸರ್, ಎಲ್ಲ ಪಾಲಕರು ಸರಿ ಇದೆ, ನೀವೊಂದು ಉನ್ನತ ಶಿಕ್ಷಕರನ್ನು ಕೇಳ್ತಿದ್ದಾರೆ, ನೀವು ಬರ್ಲಿಕ್ಕೆ ಆಗ್ಬೋದಾ ಅಂತ ಕೇಳಿದ್ರು. ಆಯ್ತು ಅಂತ ಒಪ್ಕೊಂಡು ನನಗೆ ಕೊನೆಗೆ ಅನಿಸ್ತೀನಿ ಇಂಥದ್ದು ಇದು ಆಡಿಟ್ ಗಿಡಿಟ್ ಅನ್ನೋದು ನನಗೆ ಏನು ಅದನ್ನೇ ಆಗಲಿಲ್ಲ. ನಾನು ಹೀಗೆ ಇವತ್ತು ಕೇಳಿದ್ರು, ಇವತ್ತೇ ಮೀಟಿಂಗ್ ಇತ್ತಲ್ಲ, ಹಂಗೆ ಕೇಳಿದ್ರು ಏನು ಆಡಿಟ್ ಸೆಕ್ಷನ್ ಎಂಥದ್ದು ನಂಗೆ ಆಯ್ತು ಏನು ಅರ್ಥ ಆಗಲಿಲ್ಲ. ಇಲ್ಲ ಸರ್, ಎಲ್ಲ ಪಾಲಕರ ಮೀಟಿಂಗ್ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ, ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಈ ಸ್ವಲ್ಪ ಬನ್ನಿ ಇವತ್ತು ಟೀಚರ್ ಇರಬೇಕಂತ. ಆಯ್ತು ನಾನು ಬರ್ತೀನಿ. ಈಗ ನಾನು ಬಂದದ್ದು ಒಂಚೂರು ನನಗೆ ಒಳ್ಳೆಯದಂತ ಅನಿಸ್ತು. ಯಾಕಂತೇಳಿದ್ರೆ ಸರ್ಕಾರದ ಯೋಜನೆಗಳು ಬಹಳಷ್ಟು. ಈಗ ನೀವು ಇವತ್ತು ಬಂದದಕ್ಕೆ ಇಷ್ಟೆಲ್ಲ ಜನ ಸೇರೋದಕ್ಕೆ ಗೀತಾ ಮೇಡಮ್ ಏನು ಹೇಳಿದ್ದಾರೆ ಎಲ್ಲ ನಿಮ್ಗೆ ಗೊತ್ತಾಯ್ತು, ಏನೇನು ಯೋಜನೆ ಇದೆ ಅನ್ನೋ. ಹೌದಾ? ಆ ಯೋಜನೆಯಿಂದ ಮಕ್ಕಳಿಗೆ ಏನಾದರೂ ಅದರದ್ದು ಒಂದು ಲಾಭ ಸಿಕ್ಕಿದೆಯೋ ಹೇಗೆ ಅನ್ನೋದನ್ನು ನಾವು ಫಸ್ಟ್ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಕೆಲವು ಯೋಜನೆಗಳು ಇದೆಯೋ ಇಲ್ಲೋ ಅಂತ ನಿಮ್ಗೆ ಗೊತ್ತಿಲ್ಲ. ಈಗ ಹೇಳಿದ್ರೆ ಅವ್ರಿಗೆ ಗೊತ್ತು ಅಲ್ವಾ? ನಮ್ಮ ಟೀಚರಿಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ ಏನೇನು ಯೋಜನೆ ಬರ್ತಾ ಇದೆ. ಪ್ರತಿನಿತ್ಯವೂ ಒಂದೆಲ್ಲ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳು ನಡೀತಾನೆ ಇರುತ್ತೆ. ಆ ಚಟುವಟಿಕೆಗಳಲ್ಲಿ ಶಿಕ್ಷಕರಿಗೆ ಮಾತ್ರ ಅದರದ್ದು ಏನು ಕಷ್ಟ ಇದೆ ನಾವು ಅನುಭವಿಸ್ತಾ ಇದ್ದೀವಿ. ಗೊತ್ತಲ್ಲ, ಈಗ ನಮ್ಮ SDMC ಅಧ್ಯಕ್ಷರು ಹೇಳ್ದಂಗೆ ಒಂದು ಶಿಕ್ಷಕರು ಕೊಡೋದಲ್ಲ, ಶಿಕ್ಷಕರು ಕೊಟ್ಟರೆ ಮಾಡ್ತಾರೆ ಅನ್ನೋದಕ್ಕಿಂತ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಫಸ್ಟ್ ಅಲ್ವಾ? ಆ ಶಿಕ್ಷಕರ ಕೊರತೆ ನೀಗಿಸಲಿಕ್ಕೆ ಸರ್ಕಾರದನ್ನೇ ಆಗ್ತಾ ಇಲ್ಲ. ಹೇಗೆ ಈ ಪ್ರಾಥಮಿಕ ಶಾಲೆ ಶಿಕ್ಷಣ ಅಭಿವೃದ್ಧಿ ಆಗೋದು, ಮಕ್ಕಳನ್ನು ಹೆಂಗೆ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ನೋಡಿ ಈಗ ಎಷ್ಟು ಟೀಚರ್ ಇದ್ದಾರೆ, ಇವತ್ತೇ ಮಕ್ಕಳಿರಲಿ, 22 ಮಕ್ಕಳಿರಲಿ, ಬೇಕಂದ್ರೆ 25 ಮಕ್ಕಳಿರಲಿ, ಸ್ವಲ್ಪ ಸಬ್ಜೆಕ್ಟ್ ಪುಸ್ತಕಗಳನ್ನ ನೀವು ನೋಡಿದ್ರೆ ಹಿಂದಿನ ಪುಸ್ತಕಕ್ಕೂ ಈಗಿನ ಪುಸ್ತಕಕ್ಕೂ ದಿಗ್ಗಜಾಂತರ ವ್ಯತ್ಯಾಸಗಳು ಗೊತ್ತಾಯ್ತಲ್ಲ. ಆ ದಿಶೆಯಲ್ಲಿ ಆ ಪುಸ್ತಕದಲ್ಲಿರುವಂಥ ವಿಷಯಗಳಿಗೆ ಆ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗಿದೆ. ತಯಾರು ಮಾಡದಿದ್ರೆ ನಮ್ಮ ಅಧಿಕಾರಿಗಳು ನಮ್ಮನ್ನು ಕೇಳ್ತಾರೆ, ಗೊತ್ತಾಯ್ತಲ್ಲ, ನಮಗೆ ಬಿಡುವುದಿಲ್ಲ, ನಮ್ಗೆ ತರೋರು. ಅದರ ಜೊತೆಗೆ ಕೆಲಸದ ಜೊತೆಗೆ ಮಾಡ್ತಾರೆ. ಹೀಗೆ 10 ಗಂಟೆಗೆ ಕೊಡಿ, 12 ಗಂಟೆಗೆ ಅದು ಹಾರ್ಡ್ ವರ್ಕ್ ತಕ್ಷಣ ಕೊಡಬೇಕು. ಆಯಿತು ಪಾಪ, ಈಗ ಹೆಣ್ಮಕ್ಳು ನಾನು ಅನುಭವಿಸಿದ್ದೀನಿ. ನಾನು ನಿಜವಾಗ್ಲೂ ನಾನು 9th 10th ಹೇಳ್ತಿದ್ದೆ ಪೀರಿಯಡನ್ನು, 8th 3 ಕ್ಲಾಸಿಗೆ ಹೇಳ್ತಿದ್ದೆ. ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿ 1 ಕ್ಲಾಸ್ ಬೇರೆ ಕೊಡ್ಬೇಕು. ಆದರೂ ಕೂಡ ಪ್ರತಿದಿನವೂ ವರ್ಕ್. ನಾನು ಬೆಳಿಗ್ಗೆ 9 ಗಂಟೆಗೆ ಹೋಗ್ತೆ, ಸಂಜೆ 5:15 ನಾನು ಮನೆ ಶಾಲೆ ಬಿಟ್ಟು ಹೋಗುವುದಿಲ್ಲ. ಆ ಥರ ಕೆಲಸಗಳು ಅಷ್ಟು ಹೆವಿಯಾಗಿರ್ತದೆ HMಗಳಿಗೆ. ಅದರ ಜೊತೆಗೆ ಪಾಠ ಮಾಡೋದು ಹೀಗೆ ಗೊತ್ತಾಯ್ತಲ್ಲ, ಅಷ್ಟು ಸರ್ಕಾರದ ಕೆಲಸಗಳು ಇರ್ತದೆ, ಗೊತ್ತಾಗೋದಿಲ್ಲ. ಈಗ ಒಂದು ಇಲ್ಲಿ ಪ್ರೈಮರಿ ಸ್ಕೂಲ್ಗಳೇನಾಗಿದೆ ಕ್ಲಾರ್ಕ್ ಇಲ್ಲ, ನಮ್ಮಲ್ಲಿ ಕ್ಲಾರ್ಕ್ ಇದ್ದಾರೆ, ಗೊತ್ತಾಯ್ತಲ್ಲ. ಈಗ ಕೆಲವೊಂದು ಈಗ ಸರ್ಕಾರಿ ಶಾಲೆಗಳಿಂದ ನಾನು ಹೇಳ್ತೀನಿ, ಸರ್ಕಾರಿ ಶಾಲೆಗಳಲ್ಲೂ ಕ್ಲಾರ್ಕ್ ಇಲ್ಲ, HMಗಳು ಮಾಡಬೇಕು. HM ಬಿಡಿ, ಈಗ ಈ ಸರ್ಕಾರಿ ಶಾಲೆಯಲ್ಲಿ HM ಫುಲ್ ಅವ್ರದ್ದು ಆಡಳಿತನೇ ಇರ್ತದೆ, ಸಬ್ಜೆಕ್ಟ್ ತಗೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಆದರೆ ವಾರದಲ್ಲಿ ಪೀರಿಯಡನ್ನು ತಗೊಳ್ಳೇಬೇಕು, ತಿಂಗಳಲ್ಲಿ 12 ಪೀರಿಯಡ್ ತಗೊಳ್ಬೇಕಂತ ಇದ್ದಾರೆ HMಗಳಿಗೆ. ಅದರೊಳಗೆ ತಗೊಳ್ಳಿ ಪುಸ್ತಕ ಇರೋದು, ಅಷ್ಟು ಕೆಲಸಗಳು ಇರ್ತದೆ. ಹೀಗಿರುವಾಗ ಮಕ್ಕಳನ್ನ ಶಿಕ್ಷಣದ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ಳುವುದು ಶಿಕ್ಷಕರಿಗೆ ಭಾಳ ಕಷ್ಟ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಅದರ ಜೊತೆಗೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಪ್ರಾಥಮಿಕ ಶಾಲೆ. ಈಗ ನೋಡಿ ಗೆಸ್ಟ್ ಟೀಚರ್ಗಳನ್ನು ಕೊಟ್ಟಿದ್ದಾರೆ, ಹೌದಾ? ಗೆಸ್ಟ್ ಟೀಚರ್ಗಳಿಗೆ ಮಾರ್ಚ್ಗೆ ಮುಗಿಬಿಡ್ತಾವೆ, ಮಾರ್ಚ್ ಎಂಡ್ ಮುಗಿದು ಮಾರ್ಚ್ ಕೈ ಬಿಟ್ಕೊಂಡು ಕಡೆಗೆ ಆಮೇಲೆ ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ದು ಎಲ್ಲ ಕಟ್ಕೊಂಡು ಹೋಗ್ತಾರೆ. ಬಟ್ ಎಲ್ಲ ಮೇಂಟೆನೆನ್ಸ್ ಮಾಡೋದು ಮತ್ತೆ ಇದು ಉಳಿದ ಶಿಕ್ಷಕರಿಗೆ, ಗೊತ್ತಾಯ್ತಾ? ಅದು ಮತ್ತೆ ಯಾವಾಗ ಸ್ಟಾರ್ಟಿಂಗ್ನಲ್ಲಿ ಜೂನ್ನಲ್ಲೇ ಕೊಟ್ಬಿಟ್ಟಿಲ್ಲ, ನನಗೆ ಗೆಸ್ಟ್ ಟೀಚರ್ಗಳಿಗೆ ಜೂನಲ್ಲೇ ಕೊಟ್ಬಿಟ್ಟಿಲ್ಲ. ಅವ್ರು ಕೊಡೋದು ಯಾವ ಆಗಸ್ಟು ಮೊದಲು ಗ್ಯಾಪ್ ಇರ್ತದೆ, ಅಷ್ಟು ಸಬ್ಜೆಕ್ಟ್ಗಳು. ಆ ಗ್ಯಾಪ್ ಇದ್ದದ್ದು ಸಬ್ಜೆಕ್ಟ್ಗಳನ್ನ ಹೆಂಗೆ ಕವರ್ ಮಾಡೋದು ಕಷ್ಟ ಅಲ್ವಾ? ಅದು ಅದರಲ್ಲೂ ಈ ಪ್ರಾಥಮಿಕ ಶಾಲೆಯದು ಶಿಕ್ಷಕರ ಜವಾಬ್ದಾರಿ ಭಾಳ ಇದೆ. ಯಾಕಂತ ಹೇಳಿದ್ರೆ ಮೂಲಾಕ್ಷರಗಳನ್ನು ಕಲಿಸ್ಕೊಂಡು ಅಲ್ಲಿ ಆ ಮಕ್ಕಳನ್ನು ತಯಾರು ಮಾಡಬೇಕು. ಅಲ್ಲಿ ಆ ಫೌಂಡೇಶನ್ ಹೋಯ್ತಾ ಮುಗಿತು, ಆ ಮಕ್ಕಳನ್ನ ಮತ್ತೆ ಎಲ್ಲೂ ನನ್ನ ಈ ಉದಾಹರಣೆಗೆ ನಾವು ಅದನ್ನು ಅನುಭವಿಸ್ತೀವಿ. 8ನೇ ತರಗತಿಗೆ ಬಂದಾಗ ವಿದ್ಯಾರ್ಥಿಗಳು ಅಲ್ಲಿ ಎಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಆ ಫೌಂಡೇಶನ್ ಸಿಕ್ಕದೇ ಇದ್ರೆ 8ನೇ ಸಿಗ್ತಾವೆ, ಅಲ್ಲಿ ಗೊತ್ತಾಗ್ತದೆ ಅಲ್ಲಿ ಏನಾಗಿದೆ. ಹೌದು, ಇಲ್ಲಿ ಕರೆಕ್ಟ್ ಆಗಿ ಆ ಮಕ್ಕಳು, ನಾನು ಹೇಳೋದೇ ಗೊತ್ತಾ, ಮಕ್ಕಳಿಗೆ ಇಲ್ಲಿ ಲಕ್ಷ್ಯ ಕೊಡದಿದ್ದಾಗ, ಪಾಲಕರು ಆ ವಿದ್ಯಾರ್ಥಿ ಬಗ್ಗೆ ಗಮನ ಕೊಡದಿದ್ದಾಗ, ಪಾಲಕರ ಜವಾಬ್ದಾರಿ ಎಷ್ಟಿದೆ? ಕೇವಲ ಮಕ್ಕಳನ್ನ ಶಾಲೆ ಬಿಟ್ಕೊಂಡು
ಶಾಲೆ ಬಿಟ್ಕೊಂಡು ಮನೆಗೆ ಬಂದ್ಕೊಂಡು ಮತ್ತೆ ಶಾಲೆ ಹೋಗೋದು ಮನೆಗೆ ಬರೋದು ಇಷ್ಟೇ ಇದರಲ್ಲಿ ಆ ಮಗುವಿನ ಬರ್ತಡೆ ಮುಗಿದೋಯ್ತಾ ನಿಮ್ಮ ಬರ್ತಡೆ ಮುಗಿದೋಯ್ತಾ ಅನ್ನೋದನ್ನು ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ಒಂದು ತಾಸು ನೀವು ಮಕ್ಕಳಿಗೆ ಆಗ ಇದು ಏನು ಕೊಟ್ಟಿದ್ದಾರೆ ಟೀಚರ್ಸ್, ಏನು ಕೊಟ್ಟಿದ್ದೀವಿ, ಯಾವ ಪಾಠ ಮಾಡಿದ್ದೀವಿ, ಏನೇನು ಬರ್ತಿದೆ ನಿಮಗೆ ಗಣಿತ ಆಗಿದೆಯಾ, ಇಂಗ್ಲೀಷ್ ಆಗಿದೆಯಾ, ಕನ್ನಡ ಆಗಿದೆಯಾ, ಏನೇನು ಬರೋದಿಲ್ಲ, ಓದಕ್ಕೆ ಬರ್ತಿದೆಯಾ, ಬರೆಯಕ್ಕೆ ಬರ್ತಿದೆಯಾ, ಇದನ್ನು ಅಟ್ಲೀಸ್ಟ್ ಒಂದು ತಾಸು ಮಗುವಿನ ಬಗ್ಗೆ ನೀವು ಕಾಳಜಿ ವಹಿಸಿದರೆ ಆ ಮಗು ಏನು ಕಲಿತಿದೆಯೋ ಕಲಿದಿದೆಯೋ ಅನ್ನೋದು ಗೊತ್ತಾಗ್ತದೆ. ಆಗ ಕಲಿದೇ ಇದೆ ನನಗೂ ಏನು ಬರುವುದೇ ಇಲ್ಲ ಅಂದಿದ್ದಾಗ ನೀವು ಮನೇಲಿ ಕೂತ್ಕೊಳ್ಳೋದ, ಶಾಲೆಗೆ ಬಂದು ಟೀಚರಿಗೆ ಕೇಳೋದಲ್ಲ, ಕೇಳೋಕೋಲ್ಲ. ನಾನು ಹುಡುಗರು ಬರ್ತಾ ಇಲ್ಲ, ಬರುವುದಿಲ್ಲ, ಹೇಳೊಂದೇ ಮಂದಿಗೆ ಬರುವುದಿಲ್ಲ, ಪದವಿಪೂರ್ಣ ಬರುವುದಿಲ್ಲ, ಸಾಮಾನ್ಯ ಬೇಸಿಕ್ ನಾಲೆಜ್ ಆ ಮಕ್ಕಳಿಗೆ ಬರದೇ ಇದ್ರೆ ಅದಕ್ಕೆ ಹೇಳೋದು. ಯಾಕಂದ್ರೆ ವಿದ್ಯಾರ್ಥಿಗಳನ್ನು ಗುರುತಿಸೋದಕ್ಕೆ ಈ ಮಕ್ಕಳನ್ನು ಇವತ್ತು SSLC ಹೋದರೂ ಕೂಡ ಒಂದು ವಾಕ್ಯದಲ್ಲಿ ಬರೆದು ಮಕ್ಕಳಿದ್ದಾರೆ. ನಮ್ಮ ಶಾಲೆಯಲ್ಲಿ ಇದ್ದಾರೆ, ಒಂದು ವಾಕ್ಯವನ್ನು ಹೇಳಿದ ಬರೆಯುವುದಿಲ್ಲ, ಮತ್ತೊಂದು ನೋಡ್ಕೊಂಡು ಬರೀತಾರೆ. ಹಾಗಾದ್ರೆ ಒಂದು ಮೂಲ ಫೌಂಡೇಶನ್ ಏನೇ ಮನೆಗೆ ಒಂದು ಫೌಂಡೇಶನ್ ಹಾಕಿದ್ರೆ ಗಟ್ಟಿ ಫೌಂಡೇಶನ್ ಹಾಕಿದ್ರೆ ಮಾತ್ರ ಮನೆಗೆ ಟೈಮ್ ಇರ್ತದಲ್ಲ, ಹೌದಲ್ಲ? ಅದು ಪಿಲ್ಲರ್ ಹಾಕ್ತಾರೆ, ಇಲ್ಲ ಫೌಂಡೇಶನ್ನೇ ಆಳವಾಗಿ ಹಾಕ್ತಾರೆ, ಮನೆಗೆ ಇಡಬೇಕಂತ ಹೇಳ್ಕೊಂಡು, ಹೌದಾ? ಆ ಫೌಂಡೇಶನ್ನೇ ಖುಷಿಯು ಅಂತಿದ್ದಾಗ ಆ ಮನೆ ಕಟ್ಟಿದ ಮೇಲೆ ಏನಿದೆ ಅಲ್ವಾ? ಒಂದು ಮಗುವನ್ನು ನಾವು ಒಳ್ಳೆ ಒಂದು ಸಮಾಜಕ್ಕೆ ಆ ವ್ಯಕ್ತಿಯ ಮಗುನ ಗಿಫ್ಟ್ ಕೊಡಬೇಕಂತ ಹೇಳಿದ್ರೆ ಅದರಲ್ಲಿ ನಮ್ಮ ಪಿತಾ ಮೇಡಮ್ ಹೇಳುವಂಗೆ ಬಾಲಕ, ಪಾಲಕ, ಶಿಕ್ಷಕ ಈ ಮೂರು ಜನರ ಜವಾಬ್ದಾರಿ ಮೇನ್, ಹೌದಾ? ನಾವೇನು ಅದ್ರ ಬಗ್ಗೆ ಮಗ ಶಾಲೆ ಇರುತ್ತೆ, 1ನೇ, 2ನೇ, 3ನೇ, 4ನೇ, 5ನೇ, 4ನೇ ಬಂದ ಆಮೇಲೆ ಅವರು ಏನು ಮಾಡ್ತಾರೆ ಮಕ್ಕಳು, ಆಮೇಲೆ ಶಾಲೆ ಬಂದು ಹೋದ್ಮೇಲೆ ಏನು ಮಾಡ್ತಾರೆ, ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ, 3 ವರ್ಷ ನಿಮ್ಮ ಕ್ಲಾಸ್ ನಿಮ್ಮ ಅದರಲ್ಲಿ ಬಂದಲ್ಲ ಇನ್ಕಮ್ ಬಂದು ನೀವೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ 1ರಿಂದ 7 ಏನ್ ಮಾಡ್ಬೋದು, ನಾವು ಹುಡುಗಿ ಕೇಳಿದ್ರೆ ನಮ್ಗೆ ಕೇಳಿದ್ರೆ ಅದನ್ನ ನಮ್ ಕೇಳ್ಬೇಕಾರೆ 1ರಿಂದ 7 ನಮ್ ಕೇಳ್ಬೇಕಾದ್ರೆ ನಾವು ಕೇಳ್ಬೇಕು. 7ರಿಂದ 8 ತಿಂಗಳು ಬರ್ಬೇಕಾದ್ರೆ ಏನಿಲ್ಲ ಮೇಡಮ್ ಅಂತ ಹೇಳಿದ್ರೆ ನೀವು ಅದನ್ನ ನಮ್ ಕೇಳ್ಬೇಡಿ ಅಂತಾರೆ, ನೀವು ತಯಾರು ಮಾಡಿ ಅಂತ ಹೇಳ್ತಾರೆ. ಅಂದ್ರೆ 8 ತಿಂಗಳು ಬಂದಾಗ ಹೋಗ ABCD ಹಿಂದಿ ನಾವು ಕಲಿಸ್ತೇವೆ, ನಾವು ನಿಜವಾಗ್ಲೂ ಕಲಿಸ್ತೇವೆ, ಕಲಿಸ್ಕೊಂಡು ಮತ್ತೆ ಮುಂದೆ ಹೋಗ್ತೇವೆ. ಅಲ್ಲೂ ಬರದೇ ಇದ್ರೆ ಅದೇ ಗಿಡವಾಗಿ ತೊಗೊಂಡು ಮರವಾಗಿ ಕಟ್ಟಿದ್ದೇವೆ ಅಲ್ವಾ? ತನ್ನಿಂದಾಗಲೇ ನಾವು ಆ ರೀತಿ ಆ ಮಗುವನ್ನು ನಾವು ತಯಾರು ಮಾಡದೇ ಇದ್ರೆ, ಹೌದಾ? ಈಗ ಹೋದಾಗ ಹೇಳ್ತಾರೆ ಆದ ಕಬ್ಬಿಣ ಹೊಡೆದಾಗಲೇ ಅದು ಬರ್ತದೆ, ಇಲ್ಲಿ ಇದ್ರೆ ಕಾಯಿಸ್ದೇ ಇದ್ರೆ ಅಥವಾ ಕಾಯಿಸ್ದೇ ಇದ್ದಂಥ ಕಬ್ಬಿಣ ನೀವು ಬಿಟ್ಕೊಳ್ಳಿ ಯಾವ ರೀತಿ ಬರುವುದಿಲ್ಲ. ಅದಕ್ಕಾಗಿ ನಾನು ಚಿಕ್ಕವರಿರುವಾಗ ಆ ಮಗುವಿಗೆ ನಾವು ನಮ್ಮ ಕತ್ತಲ್ಲಿ ಏನಿದೆ, ನನ್ನ ಮಗ ಚೆನ್ನಾಗಿ ಬರಬೇಕು, ನನ್ನ ಮಗಳು ಚೆನ್ನಾಗಿ ಬರಬೇಕು ಅನ್ನುವ ಭಾವನೆ ನಿಮ್ಮಲ್ಲಿ ಬರಬೇಕು. ನೀವು ನಿಮ್ಮಲ್ಲಿ ಕೆಲವರು ಹೇಳ್ಬೋದು ನಮ್ಗೆ ಅಕ್ಷರ ಜ್ಞಾನ ಇದೆ ಸರ್, ನಾವು ಕಲಿಯೇ ಇಲ್ಲ. ನಿಮ್ಮ ತಲೆಯಲ್ಲಿ ಏನಿದೆ, ನಾ ಕಲಿಯಿದ್ರು ಪರವಾಗಿಲ್ಲ, ನನ್ನ ಮಗ ನನ್ನ ಮಗಳು ಚಲೋ ಕಲಿಬೇಕು, ನಾವು ಕಲಿಬೇಕು ಅನ್ನೋ ಅಭಿಪ್ರಾಯ ನಿಮ್ಮಲ್ಲಿ ಇದೆಯಲ್ಲ. ಹಾಗಿದ್ದಾಗ ನೀವೇ ಕಾಳಜಿ ವಹಿಸಬಾರ್ದು, ಕಾಳಜಿ ವಹಿಸ್ಬೇಕಲ್ಲ. ಕೆಲವರು ಇದ್ದಾರೆ, ಕೆಲವು ಪಾಲಕರಿದ್ದಾರೆ, ಕೆಲವು ಪಾಲಕರನ್ನ ಮಾಡಿದ್ದಾರೆ. ಪ್ರತಿಯೊಬ್ಬ ಪಾಲಕರು ಕಾಳಜಿ ವಹಿಸಬೇಕು. ನಿಮ್ಮ ಮಗುವಿನ ಭವಿಷ್ಯ ಅಲ್ವಾ? ಹೌದಲ್ಲ? ಈ ಉದಾಹರಣೆಗೆ ನಮ್ಮದು ಇದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣೆ ಒಂದು ಲೆಟರ್ ಇದ್ದಾರೆ SSC ಮಕ್ಕಳಿಗೆ. ನಾವು 100 ಮೈಲಿ ನಡೀತೀವಿ, 1000 ಮೈಲಿ ನಡೀತೀವಿ. ಆ 1000 ಮೈಲಿ ನಡೀಬೇಕಾಗಿದ್ರೆ ಪ್ರತಿಯೊಂದು ಹೆಜ್ಜೆಯು ಭಾಳ ಇಂಪಾರ್ಟೆಂಟ್ ಅಲ್ವಾ? ಒಂದೇ ಹೆಜ್ಜೆನೂ ಇಟ್ಟಿಟ್ಟೆ 1000 ಮೈಲಿ ನಡೀಲಿಲ್ಲ ನಾವು. ಆ ಹೆಜ್ಜೆಗೆ ಎಷ್ಟು ಮಹತ್ವ ಇದೆ. ನನ್ನ ಹತ್ರ 1000 ಮೈಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ 3 ಮೈಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ನಾವು ಆ ಒಂದು ನಿರಾಶೆಯನ್ನು ನಾವು ಅನುಭವಿಸ್ಬಿಟ್ರೆ ನಮ್ಮ ಹತ್ರ ಮುಂದುವರಿಕೆ ಆಗ್ತದೆ. ಯಾವಾಗಲೂ ನನ್ನ ಹತ್ರ ಸಾಧ್ಯ, ನಾನು ಮಾಡ್ತೀನಿ ಅನ್ನುವ ಭಾವನೆಗಳನ್ನು ನಾವು ಮಕ್ಕಳು ತುಂಬಬೇಕು. ನಿಮ್ಮದೊಂದು ಭಾವನೆ ಇದೆ, ಅಪ್ಪ ಮನೆ ಆನ ಮನೆ ಹೋಗ್ತೇನೆ, ನೀವು ಓದಕ್ಕೆ ಯಾವ ಭಾವ ಅವ ಆನ ಮನೆ ಬೆಳಿಗ್ಗೆ ಇರ್ತೇವೆ, ಹೌದಾ? ನೀನು ದಂಡ, ನೀವು ಕೂಲಿ ದಂಡ ಇನ್ನೊಬ್ಬರನ್ನ ಹೋಲಿಕೆ ನಮ್ಮ ಮಕ್ಕಳಿಗೆ ಮಾಡಬೇಕು. ಅವನು ಓದ್ತೀಯ ಹಂಗೆ ಹೋಗು ಅಂದರೆ ನೀವೆಲ್ಲ ಮನೆಗೆ ಮಾಡ್ತಾರೆ, ಪಕ್ಕದ ಮನೆಗೆ ಇದು TV ತಗೊಂಡ್ರೆ ಪಕ್ಕದ ಮನೆ ಬಿಟ್ಟಂದ್ರೆ ನಾನು ಮನೆ ತಗೊಳ್ಬಾರ್ದು.
ನಮ್ಮನೆ ಇನ್ಕಮ್ ಏನಿದ್ರು ಅವ್ರ ಮನೆ ಇನ್ಕಮ್ ನಮ್ಗೆ ಗೊತ್ತಾ ಇಲ್ಲ. ನಮ್ಮನೆ ಮುಂಚೆ ಇರಬೇಕು, ಅವ್ರು ಬಂದು ನಮ್ಮನೇಲಿ ನಮ್ಮನ್ನು ತಗೊಳ್ಬೇಕು ಹೆಂಗೆ ಹೇಳ್ತಿರಲ್ಲ ಆ ಥರದ ಭಾವನೆ ನಮ್ಮನ್ನು ತಗೋಬಾರ್ದು. ಹಾಸಿಗಿದ್ದಷ್ಟೇ ಕಾಲ್ಸಿರ್ತಾರಲ್ಲ, ಆ ವಿಚಾರಗಳು ನಮ್ಮಲ್ಲಿ ಬಂದರೆ, ನನ್ನ ಮಗುವಿನ ಬಗ್ಗೆ ನಾನು ವಿಚಾರ ಮಾಡಿದ್ರೆ, ಹೌದಾ, ಈಗ ನೀವು ಪ್ರತಿಯೊಂದು ಪಾಲಕರು ನಿಮ್ಮ ಮಗುವಿನ ಬಗ್ಗೆ ನೀವು ವಿಚಾರ ಮಾಡಿದ್ರೆ ನಾಳೆ ಏನಾಗ್ತೇನಾ, ನೀವು ಒಂದು ಶಾಲೆಗೆ ಒಂದು ಟೀಚರ್ ಕೇಳಿದ್ರೆ ಟೀಚರ್ ಏನು ಮಾಡ್ತಾರೆ, ಈ ಮಗುವಿನ ಪಾಲಕರು ಪದೇ ಪದೇ ಬರ್ತಿರ್ತಾರೆ, ಈ ಮಗು ನಾವು ಯಾರಾಗಿರ್ಬೇಕು, ಹೌದಾ, ಈ ಮಗು ಸ್ವಲ್ಪ ನಾವು ಯುದ್ಧ ಮಾಡಬೇಕು ಅನ್ನೋದು ಬರ್ತದೆ, ಹೌದಾ, ಪದೇ ಪದೇ ಹೋಗ್ಬೇಕು. ಅವರಿಗೆ ಬೇಜಾರು ಬಂದರು, ಟೀಚರ್ಸ್ಗೆ ಬೇಜಾರು ಬಂದರು. ನಮ್ಮ ಶಾಲೆಯಲ್ಲಿ ಈಶ್ವರಂಡಿ ಅನಿಲ್ ಕೂತಿದ್ರು, ಅನಿಲ್ ಬರ್ತಾ ಇರ್ತಾರೆ, ಈಶ್ವರ ಅಂತಿದ್ರೆ ಆ ಮಗ 10th ಬಂದ, 9th ಬಂದೋದಕ್ಕಿಂತ 10th ಬಂದ ಕೂಡಲೇ ಅವನಿಗೆ ತಲೆ ಬಿಸಿ ಶುರುವಾಯಿತು. ಅವೇನದು ಮಾರ್ಕ್ಸ್ ಎಲ್ಲ ಏನಾಯ್ತು, ಇವ ಬೇರೆ ಪಾಸಿಂಗ್ ನಾವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಮಾರ್ಕ್ಸ್ ಎಲ್ಲ ಕಡಿಮೆ ನಾವು ತಲೆ ಬಿಸಿದೆ. ನಾನು ಮತ್ತೆ ಮಾರ್ಕ್ಸ್ ಕಡಿಮೆ ಬಿಟ್ಟಿದ್ದಲ್ಲ ಮರ ಯಾಕೆ ಅಂದ್ರೆ ಇದು ಮಗ ಏನಿಲ್ಲ ಬೇರೆ ನೋಡ್ಕೊಂಡು ಈಗ ನಾವು ನೋಡ್ಕೊಂಡು ಕೊಡೋಕೆ ಕೊಡಲಿಲ್ಲ, ಹಾಗಾಗಿ ಇನ್ನೊಲ್ಲ ನಿಮ್ಮ ಮಗ ಅಂತ ಹೇಳಿ ಇನ್ವಾಗ ಓದುದಿಲ್ಲ ಬೇರೆ ನೋಡ್ಕೊಂಡು ಬರೋಕೆ ಬರೋಲ್ಲ ಅಂತ ಹೇಳ್ಕೊಂಡು ಹೇಳ್ತೀವಿ. ನಾವು ತಲೆ ಬಿಸೋದು ಬರಲ್ಲ, ಬಂದಿರುತ್ತೆ ಸಂಗತಿಯಲ್ಲಿ. ಇವತ್ತು ಏನಾಗಿದೆ, ಕಾರಣ ಕೆಲವೊಂದು ಸವಲತ್ತುಗಳು ಈ ರೀತಿ ಮಾಡ್ತಾ ಹೋಗ್ಬಿಟ್ರೆ ಮುಂದೆ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಒಂದು ಮಗು ಸಿಗರೇಟ್ ಹಾಕ ಬಂದ್ಕೊಂಡು ಕದ್ದು ಕಡಿ ಬಿಟ್ಟು ಸಿಗರೇಟ್ ಹಾಕ ಬಂದ್ಕೊಂಡು ಟೀಚರ್ ಮುಂದೆ ಬೇಗ ಕಟ್ಟಿ ಕೇಳೋದು ನನಗೆ ಹೇಳ್ತೀನಿ, ಅದು ಹೇಳ್ತೀಗ ಈಗ ಎಷ್ಟು ಕಾಲ ಕಟ್ಕೊಂಡಿದೆ ಅಂತ ಹೇಳಿದ್ರೆ, ಆ ಮೊಬೈಲು ಬಂದಾಗ ಅದು ಮಾಡಿ ಮಕ್ಕಳಿಗೆ ಕಳಿಸ್ಬೇಕಂತ ಹೇಳ್ಕೊಂಡು ಬಂದು ಎಲ್ಲರೂ ಮಾಡಿದ್ರು. ಆಯ್ತು, ಸರ್ಕಾರ ತಂದದ್ದು ಒಳ್ಳೇದಕ್ಕೆ, ಮೊಬೈಲ್ ಕುಡಿಯೋದ್ರಲ್ಲಿ ಒಳ್ಳೇದಕ್ಕೆ, ಇವತ್ತು ಕೂಡ ಒಳ್ಳೇದಕ್ಕೆ ಬಳಸ್ಕೊಳ್ಬೇಕು. ಮೊಬೈಲ್ ಕೆಟ್ಟದಕ್ಕೆ ಬಳಸ್ಕೊಳ್ಳೋದಲ್ಲ. ಆಯ್ತಪ್ಪ, ಮೊಬೈಲ್ ಅನ್ನು ತಗೊಂಡು ಏನಿದೆ ವಿಷಯ ಏನಾದ್ರು ಇದೆಯಾ, ಅದರಲ್ಲಿ ಬರ್ಕೊಳ್ಳೋದೇನಾದ್ರು ಇದೆಯಾ, ಟೀಚರ್ ಏನೋ ಬಿಟ್ಟಿದ್ದಾರ, ಅಥವಾ ಏನಾದರೂ ಅದರಲ್ಲಿ ಮಹತ್ವದ ಅಂಶ ನಮಗೆ ವಿಷಯಕ್ಕೆ ಸಂಬಂಧಪಟ್ಟದಲ್ಲಿ ಇದೆಯಾ ಅನ್ನೋದನ್ನ ಮೊಬೈಲ್ ಬಳಸಬೇಕೆ ವಿನಾಹ ನೀವು ಮೊಬೈಲ್ ಕೊಟ್ಟರೆ ಅವ್ರ ವಿಷಯ ಅವರಿಗೆ ಬೇಕಾದಂತ ಮೊನ್ನೆ ಒಂದು ಯಾವುದೋ ಈ ಉತ್ತರದಲ್ಲಿ ಒಂದು 3 ಜನ ಹುಡುಗಿ ಯಾವುದೊಂದು ನನ್ನ ಸುದ್ದಿ ಏನಾಗಿರುತ್ತಾ SSLC ಮಾಡ್ಕೊಳ್ತಾ ಈ ಶ್ರೀಮಾಲ ರವಿವಾರ ಬಂದ್ಬಿಟ್ಟು ಅಂತ ಹೇಳ್ತಾರೆ. ಒಂದು ಚೂರು ಪುಸ್ತಕ ಹೌದಲ್ಲ, ಒಂದು ಚೂರು ಪುಸ್ತಕ ಕೊಡೋದಿಲ್ಲ. ನಾವು ಹೇಳೋದು ರಜೆ ಟೈಮ್ನಲ್ಲಿ ಮನೆ ಅಟ್ಲೀಸ್ಟ್ ಒಂದು 4 ತಾಸು ಈ ಶಾಲೆಯಲ್ಲಿದ್ದಾಗ ನಮ್ಮ ಜೊತೆಗೆ ಇರ್ತಾರೆ, ನಾವು ಇರುವುದಿಲ್ಲ, ನಾವು ಓದ್ತೀವಿ. ಬಟ್ ಏನಾಗಿದೆ, ಮನೆ ರಜೆಯಲ್ಲಿದ್ದಾಗ ನೀವು ಎಷ್ಟೊತ್ತಿಗೆ ಮೊಬೈಲ್ ಹಿಡ್ಕೊಂಡಿದ್ದೀವಿ, ಅಭ್ಯಾಸ ಮುಗಿದಿದ್ದೀವಿ ಇಷ್ಟಲ್ಲ. ಹಾಗಾಗಿ ನಾವು ಶಾಲೆಯಲ್ಲಿ ಹೇಳ್ತೀವಿ, ಪಾಲಕರನ್ನ ಮನೆಯಲ್ಲಿ ಸೇರಿಸಬೇಕಾಗುತ್ತೆ. ಶಿಕ್ಷಕರ ಮನೇಲಿ ಅದನ್ನ ಶಿಕ್ಷಕರ ಮೊಬೈಲ್ ಬಿಡಿಸುತ್ತ ಸಾಧ್ಯನೇ ಇಲ್ಲ. ಮೊಬೈಲು ನೀವು ಮನೆಯಲ್ಲಿ ಅಷ್ಟೇ. ಶಿಕ್ಷಕ ಶಾಲೆಯಲ್ಲಿ ಇರ್ತಾರೆ, ಶಾಲೆಯಲ್ಲಿ ಇರುವಷ್ಟು ದಿವಸ ಮಕ್ಕಳಿಗೆ ಹೆಂಗೆ ಅಭ್ಯಾಸ ಕಲಿಸ್ಬೇಕು, ಅವ್ರು ಏನು ಅವ್ರ ಜವಾಬ್ದಾರಿಯಿಂದ ಮಾಡ್ತಾರೆ. ಕಡಿಮೆ ಟೀಚರ್ಸ್ ಇದ್ರೂ ಕೂಡ ಆ ಜವಾಬ್ದಾರಿ ಮಾಡ್ತಾರೆ. ಕಲಿಸುವುದಿಲ್ಲ ಅಂತ ಹೇಳ್ಕೊಂಡು ನಾವು ಯಾವ ಕಾರಣ ಟೀಚರ್ ಮೇಲೆ ನಾವು ಸರ್ಕಾರದ ಸವಲತ್ತುಗಳನ್ನ ನಾವು ಉಪಯೋಗ ಮಾಡ್ತೀವಿ. ಮಕ್ಕಳ ಅಭಿವೃದ್ಧಿಗಾಗಿ ಇರುವ ಯೋಜನೆಗಳೆಲ್ಲ ಕೇಳಿದ್ವಿ. ಒಂದು ಯೋಜನೆ ಬಿಟ್ಟಿದೆ, ಒಂದು ನೀವು ಬೆನಿಫಿಟ್ ಬಿಟ್ಟಿರಿ. ಏನು ಗೊತ್ತಾ, ವಿದ್ಯಾರ್ಥಿ ಎಲ್ಲ ಯೋಜನೆಗಳು ಮಾಡಿದ್ದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಗೈರಾಗಬಾರ್ದು, ಶಾಲೆ ತೋರಿಸಬಾರ್ದು, ಹೌದಾ, ಶಾಲೆ ಬಿಡಬಾರ್ದು ಅಂತೇಳಿ ಇವೆಲ್ಲ ಮೊಟ್ಟೆ ಎಲ್ಲ ಕೊಟ್ಟದಿದ್ದದ್ರೆ ಶಾಲೆ ಬಿಡಬಾರ್ದು ಅಂತೇಳಿ ಹಾಜರಾಗಬೇಕು ಇರಬೇಕು ಮಕ್ಕಳು ಅಂತ ಹೇಳ್ಕೊಂಡು ಎಷ್ಟೋ ಮಕ್ಕಳಿಗೆ ಕೆಲಸಕ್ಕೆ ಹೋಗುವಂಥ ಪಾಲಕರು ಊಟ ಮಾಡಿ ಅಡುಗೆ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಶಾಲೆಗೆ ಹೋದಂಥ ಮಕ್ಕಳು ಉಪವಾಸ, ಮನೆಗೆ ಹೋಗಿ ಉಪವಾಸ ಮತ್ತು ಮನೆ ಶಾಲೆಗೆ ಹೋದಂಥ ದಿನಗಳು ಎಷ್ಟೋ ಇದೆ. ನಾವೆಲ್ಲ ನಮ್ಮ ದೇಶದಲ್ಲಿ ಉಪ್ಪಿಟ್ಟು ನಮ್ಮ ತಿಂದವರು, ನಾವು ಅಲ್ಲಿ ಉಪ್ಪಿಟ್ಟು ಲಾಡು ತಿಂದವರು ಅಷ್ಟೇ ಇದೆ. ಅವ್ರು ಊಟ ಮಾಡ್ಕೊಂಡೆ ಶಾಲೆಗೆ ಹೋಗೋದು ಅಂತ ಗೊತ್ತಾಯ್ತಾರೆ. ಏನೂ ಇಲ್ಲ, ಅಂಗನವಾಡಿನೂ ಇಲ್ಲ, ನಾವಿದ್ದಾರೆ. ನಂತರ ಒಂದು ಅಂಗನವಾಡಿ ಎಷ್ಟು ಸೌಲಭ್ಯ ಇದೆ, ಎಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂಗನವಾಡಿ. ಹೌದು, ಇಲ್ಲ ನಾನು ಹೇಳಿಲ್ಲ, ನಾವು ಹೌದು, ನಾವು ಕಂಡೋದ್ರೆ ಅದರಲ್ಲಿ ಈಗ ಎಷ್ಟು ಬೆನಿಫಿಟ್ಗಳಿದೆ, ಅಂಗನವಾಡಿಯಲ್ಲಿ ಎಷ್ಟು ಬೆನಿಫಿಟ್ಸ್ಗಳಿದೆ. ಆ ಮಗುವಿಗೆ ಏನು ಪೌಷ್ಟಿಕ ಆಹಾರಗಳನ್ನು ಕೊಡಬೇಕು, ತಾಯಿಗಳಿಗೆ ಏನು ಕೊಡಬೇಕು, ಎಲ್ಲವೂ ಸ್ಟಾರ್ಟಿಂಗ್ ನಲ್ಲೇ ಸರ್ಕಾರ ಯೋಜನೆಗಳನ್ನು ಸ್ಟಾರ್ಟ್ ಮಾಡಿದೆ. ತಾಯಿ ಬಗ್ಗೆ ಎಷ್ಟು ತಲುಪಬೇಕು,
ಮಕ್ಕಳು ಪೌಷ್ಟಿಕ ಆಹಾರವನ್ನು ತಿಂದು ಸಶಕ್ತ ವಿದ್ಯಾರ್ಥಿಗಳು ಶಾಲೆ ಕೊಡಬೇಕು. ನೋಡಿ ಇವತ್ತು ಮೊಟ್ಟೆ ತಿಂದಿಲ್ಲ ಮಕ್ಕಳು, ಒಂದು 30-35 ಮಕ್ಕಳು 40 ಮಕ್ಕಳು. ನಮ್ದು ಶಾಲೆ ವಿದ್ಯಾರ್ಥಿನಿ ಲಕ್ಷ್ಮೀ ಪಾಂಡು ಅದಕ್ಕೆ ಇದು ಯಾವ್ದು ಹಿಮೋಗ್ಲೋಬಿನ್ ಅಲ್ಲ 9.6 ಇಲ್ಲಿ ಮಣಿಪಾಲ ಇದರಲ್ಲಿ ಆಗಿ ಆಕ್ಚುಲಿ ಅಷ್ಟೊಂದು ಹೋಗ್ತಿದ್ರೆ ಹೌದು ಕ್ರಿಟಿಕಲ್ ಕಂಡೀಷನ್ ನಾವೆಲ್ಲ ಆಗುದಿಲ್ಲ ನೋಡಿ. ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಯಾಕೆ ಆಗ್ತಾ ಇದೆ? ಅದರಲ್ಲೂ ಹೆಣ್ಣುಮಕ್ಕಳಿಗೆ ಪೌಷ್ಟಿಕ ಆಹಾರಗಳು ಬೇಕೇ, ತರಕಾರಿಗಳು ಬೇಕೇ. ತರಕಾರಿ ತಿಂದೇ ಇದ್ರೆ ಈಗ ಹೆಣ್ಮಕ್ಳದು ಏನಿರ್ತದಲ್ಲ ಅವರಿಗೆ ಏನು ತರಕಾರಿ ಅತಿ ಅವಶ್ಯಕ. ಈಗ ನೋಡಿ ಅದಕ್ಕಾಗಿ ಪೌಷ್ಟಿಕತೆ ಎನ್ನುವ ಸಲುವಾಗಿ ಮೊಟ್ಟೆ ಕೊಡೋದು, ಟ್ಯಾಬ್ಲೆಟ್ಸ್ ಕೊಡೋದು, ಆಮೇಲೆ 6 ತಿಂಗಳ ಒಂದ್ಸರಿಗೆ ಇದು ಯಾವುದು ಅಲ್ಬೆಂಡೈಸರ್ ಬರ್ತಾ ಇದೆ, ಆಮೇಲೆ ತಿಂಗಳ ಒಂದ್ಸರಿಗೆ ಇದು ವರ್ಷಕ್ಕೊಂದ್ಸರಿಗೆ ಚೆಕಪ್, ಅದ್ರಲ್ಲಿ ಮತ್ತೆ ಯಾರು ತಗೋಬಿಟ್ರೆ ಚೆಕಪ್ ಮಾಡ್ತಾರೆ. ಹೌದಾ? ಒಂದು ವೇಳೆ ಆ ಮಗುವಿಗೆ ಹೆಲ್ತ್ ಪ್ರಾಬ್ಲಮ್ ಬಿಟ್ಟರೆ ತಾಲೂಕು ಆಸ್ಪತ್ರೆಯಲ್ಲಿ ನೋಡ್ತಾರೆ. ತಾಲೂಕು ಆಸ್ಪತ್ರೆ ಪ್ರಾಬ್ಲಮ್ ಆಗುದಿಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಕೊಡ್ತಾರೆ. ಮತ್ತೆ ಈ ರೀತಿಯಾಗಿ ಮಗುವಿನಲ್ಲಿ ಎಲ್ಲ ಕಾಳಜಿಯನ್ನು ಸರ್ಕಾರ ತಗೊಳ್ಬಾರ್ದು. ನಾವು ಆ ಸೌಲಭ್ಯಗಳನ್ನು ಯಾಕೆ ತಗೊಳ್ಬಾರ್ದು? ಸ್ಕಾಲರ್ಶಿಪ್ ಬರ್ತದೆ, ಮೊದಲೆಲ್ಲ ಶಾಲೆಗೆ ಹೋಗ್ತಿತ್ತು ಡೈರೆಕ್ಟ್ ಆಗಿ. ಕೇಳ್ಕೊಳ್ಳೋದಷ್ಟೇ ಮಗುವಿನ ಒಂದು ನಮ್ಮ ಗುರಿ ಏನು ಗೊತ್ತಾ? ಮಗುವನ್ನು ಒಂದು ದಡಕ್ಕೆ ತಲುಪಿಸುವಂಥದ್ದು. ಆ ಮಗು ಅವನ ಕಾಲ ಮೇಲೆ ನಿಂತ್ಕೊಳ್ಳೋದು. ನಾನು ಹೇಳ್ತೀನಿ, ಈಗ ನೀವು SSLC ತನಕ ನೀವು ನಿಮ್ಮ ಕಾಲ ಓಡಾಡ್ತಾ ಇಲ್ಲ, ಎಲ್ಲ ಒಂದು ಕಾಲ ಒಂದು ಕಾಲ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನ ಕಾಲ ಮೇಲೆ ನಿಂತ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಆ ಕಾಲ ತೀರಾಗ್ಬೇಕು ಅಷ್ಟು ಕೆಳಗೆ ಹೋಗ್ತೀವಿ, ಹೌದಲ್ಲ? ಹಾಗಾಗಿ ನೀವು ನಿಂತ್ಕೊಳ್ಳೋದು ಯಾವಾಗ? ನೀವು ಓನಾಗಿ ನೀವು ಕೆಲಸವನ್ನು ಮಾಡಿದಾಗ ಆ ಕೆಲಸ ಮಾಡಬೇಕು. ಏನು ಮಾಡಬೇಕು? ಓದು. ನಿಮ್ಮ ಕಾಲದಲ್ಲಿ ನಿಲ್ಲಬೇಕಂತಂದ್ರೆ ನೀವು ಓದಿದ ನಿಮ್ಮ ಕಾಲದಲ್ಲಿ ನಿಲ್ಲೋದು ಯಾವಾಗ? ಹೌದಲ್ಲ? ಅದಕ್ಕೆ ಅವಕಾಶವನ್ನು ಆ ಪಾಲಕರಾಗಲು ಅವರಿಗೆ ಓದಿಕೊಳ್ಳುವುದಕ್ಕೆ ಅವರಿಗೆ ಮತ್ತೊಂದು ಇನ್ನೊಂದು ಓದ್ಕೊಳ್ಳುವ ವಾತಾವರಣ ನಿರ್ಮಾಣ ಮಾಡಿ ಮಕ್ಕಳಿಗೆ ಓದುವ ಮಗಳು ಓದೋದಂದ್ರೆ ಆ ಮಗುವಿಗೆ ಲೈಫ್ ಓದ್ಕೊಳ್ಳುವ ವ್ಯವಸ್ಥೆ ಏನೇ ಆಗಲಿ ಬಳಸಲಿಕ್ಕಾದ್ರೂ ಕೂಡ ನಾವೆಲ್ಲ ಚಿಮಿಗುಳಿಲಿ ಓದ್ತೋದು. ಚಿಮಿಗುಳಿ ಪೌಂಚಿದ್ದು ಗೊತ್ತಿಲ್ಲ, ಚಿಮಿಗುಳಿ ಪೌಂಚಿದ್ದು ಚಾದರದೆಲ್ಲ ಬೀಗ ಇರ್ತದೆ, ನಿದ್ದೆ ಬಂದು ಆನಂದ ನೀವು ಗೊತ್ತಿದೆ ನಮಗೆ. ಆದ್ರೆ ಅಂಥ ವ್ಯವಸ್ಥೆ ಗೊತ್ತಿಲ್ಲ, ಗೊತ್ತಾಯ್ತಲ್ಲ? ಲೈಟು ಅರೇಂಜ್ಮೆಂಟ್ ಮಾಡಿ, ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ, ಒಂದು ಟೈಮ್ ಟೇಬಲ್ ಕೊಡಿ ಮಗುವಿಗೆ, ಟೈಮ್ ಟೇಬಲ್ ಕೊಡಿ. ಸಂಜೆ ಬಂದು ಕೂಡಲೇ 6 ಗಂಟೆಯಿಂದ 6:30 ಯಾವುದು ಹೋಗ್ಬೇಕು ಒಂದೊಂದು ತಾಸು ಎಲ್ಲ ಸಬ್ಜೆಕ್ಟನ್ನು ಓದಿಸಿ ಮಕ್ಕಳು, ಎಲ್ಲ ಸಬ್ಜೆಕ್ಟನ್ನು ಓದಿಸಿ. ಗೊತ್ತಾಯ್ತು? ಒಂದೇ ಸಬ್ಜೆಕ್ಟನ್ನು ಓದಿಸೋದು ಒಳ್ಳೆಯದು. ಯಾವುದು ಈಸಿ ಅದನ್ನು ಕಡಿಮೆ ಓದಿಸಿ, ಯಾವುದು ಕಠಿಣ ಸ್ವಲ್ಪ ಜಾಸ್ತಿ ಓದಿಸಿ. ಇದು ಪ್ರತಿನಿತ್ಯ ನೀವು ನಿಮ್ಮ ಪಾಲಕರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ಪಾಲಕರು ನಿಮ್ಮ ಮಕ್ಕಳ ಬಗ್ಗೆ ನೀವು ಖಂಡಿತ ನೀವು ಕಾಳಜಿ ತಗೊಂಡ್ರೆ ಆ ಮಗು ಮನಸ್ಸಿದೆ. ನಮ್ಮ ತಾಯಿಗೆ ಎಷ್ಟು ಮಾತುಗಳನ್ನು ಹೇಳಿದ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯಂತ ಈಗ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲೆಯ SDMC ಅಧ್ಯಕ್ಷರು ಆಗಿರುವಂತಹ ಶ್ರೀ ಮಾರುತಿನಾಯಕ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ MB ನಾಯಕ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಹಾಗೆ ವೇದಿಕೆಯಲ್ಲಿ ಇರುವಂತಹ ಗೀತಾ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಅಭಿನಂದನೆಯನ್ನು. ಹಾಗೆ ಈ ಕಾರ್ಯಕ್ರಮದಲ್ಲಿ ನೇತ್ರ ಮೇಡಮ್ ಹಾಗೂ ಸುಲೋಚನಾ ಮೇಡಮ್ ಅವರು ಕೂಡ ಹಾಸನರಾಗಿದ್ದಾರೆ. ಇವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ SDMCಯ ಉಪಾಧ್ಯಕ್ಷರು ಆಗಿರುವಂತಹ ವಿದ್ಯಾರ್ಥಿಗಳು ಕೂಡ ಉಪಸ್ಥಿತರಿದ್ದರು. ಹಾಗೆ SDMCಯ ಸದಸ್ಯರು ಆಗಿರುವಂತಹ